ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 4 ನ ರೀಕ್ಯಾಪ್ ಮಾಡ್ತೀನಿ. ಹಿಂದಿನ 3 ಸೀಸನ್ ನ ಆಲ್ರೆಡಿ ರೀಕ್ಯಾಪ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ನ ಆಲ್ರೆಡಿ ಅಪ್ಲೋಡ್ ಆಗಿರೋ ವಿಡಿಯೋಸ್, ಮುಂದೆ ಬರೋ ವಿಡಿಯೋಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮತ್ತೆ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ವೈಷ್ಣವಿ, ಉಜ್ವಲ್ TS, ಸಂತೋಷ್ ಕುಮಾರ್, ಆದಿತ್ಯ, ಕಿಟ್ಟಿ ಅಪ್ಪು ಮತ್ತೆ ಮಂಜು ಅವರಿಗೆ ತುಂಬಾನೇ ಥ್ಯಾಂಕ್ಸ್. ಹಿಂದಿನ ಸೀಸನ್ ಅಲ್ಲಿ ರಷ್ಯನ್ಸ್ ಹಾಕಿನ್ಸ್ ಗೆನೆ ಬಂದು ಅಂಡರ್ ಗ್ರೌಂಡ್ ಲ್ಯಾಬ್ ಮಾಡಿ ಮತ್ತೆ ಅಪ್ಸೈಡ್ ಡೌನ್ ಗೆ ಹೋಗೋ ದ್ವಾರವನ್ನ ಓಪನ್ ಮಾಡ್ತಿದ್ರು. ಹಾಗಾಗಿ ವಿಲ್ ನ ದೇಹದಲ್ಲಿ ಇದ್ದ ಮೈಂಡ್ ಫ್ಲೇಯರ್ ನ ಒಂದು ಭಾಗ ಇಲಿಗಳನ್ನ ಮತ್ತೆ ಮನುಷ್ಯರ ದೇಹವನ್ನ ಕರಗಿಸಿ ತನ್ನ ಬಾಡಿಗೆ ಅಟ್ಯಾಚ್ ಮಾಡ್ಕೊಂಡು ಒಂದು ಮಿನಿ ಮೈಂಡ್ ಫ್ಲೇಯರ್ ಮಾನ್ಸ್ಟರ್ ಆಗಿ ಬದಲಾಗಿರುತ್ತೆ. ಮತ್ತೆ ಡೋರ್ ಕ್ಲೋಸ್ ಮಾಡಿ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಮೈಂಡ್ ಫ್ಲೇಯರ್ ನ ಕನೆಕ್ಷನ್ ಕಟ್ ಆಗೋ ಹಾಗೆ ಮಾಡಬೇಕಿತ್ತು. ಹಾಗಾಗಿ 11 ತನ್ನ ಪವರ್ಸ್ ಇಂದ ಮಾನ್ಸ್ಟರ್ ಜೊತೆ ಪದೇ ಪದೇ ಫೈಟ್ ಮಾಡಿ ಮಾನ್ಸ್ಟರ್ ಇಂದ ಗಾಯಗೊಂಡು ತನ್ನ ಪವರ್ಸ್ ನ ಕಳ್ಕೊಂತಾಳೆ. ಇವಳನ್ನ ಕಾಪಾಡೋಕೆ ಹೋಗಿ ಮ್ಯಾಕ್ಸ್ ಅಣ್ಣ ಬಿಲಿ ಪ್ರಾಣ ಕಳ್ಕೊಂತಾನೆ. ಜಿಮ್, ಜಾಯ್ಸ್ ಮತ್ತೆ ಮರಿ ಅಂಡರ್ ಗ್ರೌಂಡ್ ಅಲ್ಲಿ ರಷ್ಯನ್ಸ್ ಅಪ್ಸೈಡ್ ಡೌನ್ ನ ಡೋರ್ ಓಪನ್ ಮಾಡೋಕೆ ಬಳಸ್ತಿದ್ದ ಮಷೀನ್ ನ ನಾಶ ಮಾಡೋಕೆ ಹೋದಾಗ ಜಿಮ್ ಮಷೀನ್ ಹತ್ರ ಇದ್ದಾಗಲೇ ಜಾಯ್ಸ್ ಮಷೀನ್ ನ ನಾಶ ಮಾಡಿದ್ರಿಂದ ಜಿಮ್ ಕೂಡ ಸಾವನ್ನಪ್ಪಿರೋ ಹಾಗೆ ತೋರಿಸ್ತಾರೆ. ಜಾಯ್ಸ್ ಈ ಹಾಕಿನ್ಸ್ ನ ಸಾವಾಸನೆ ಬೇಡ ಅಂತ ತನ್ನ ಮಕ್ಕಳ ಜೊತೆ 11 ನ ಕೂಡ ಕರ್ಕೊಂಡು ಕ್ಯಾಲಿಫೋರ್ನಿಯಾಗೆ ಹೊರಡ್ತಾಳೆ. ಇಷ್ಟು ಸೀಸನ್ 3 ಅಲ್ಲಿ ಆಗಿತ್ತು. ಸೀಸನ್ 4 ನ ಕತೆ ಈಗ ನೋಡೋಣ. 1979 ಇದು 11 ಇನ್ನು ಹಾಕಿನ್ಸ್ ಲ್ಯಾಬೋರೇಟರಿಯಲ್ಲಿ ಇದ್ದ ಸಮಯ. 11 ನ ರೀತಿನೇ ಸೂಪರ್ ಪವರ್ಸ್ ಇರೋ ತುಂಬಾನೇ ಮಕ್ಕಳ ಮೇಲೆ ಆಗಿನ ಡೈರೆಕ್ಟರ್ ಆಗಿದ್ದ ಮಾರ್ಟಿನ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ. ಆದ್ರೆ ಒಂದಿನ ಇದ್ದಕ್ಕಿದ್ದಂಗೆ 11 ನ ಬಿಟ್ಟು ಎಲ್ಲಾ ಮಕ್ಕಳು ಸಾವನ್ನಪ್ಪಿರ್ತಾರೆ. ಕಾಳಿ ಪ್ರಸಾದ್ ಲ್ಯಾಬ್ ಇಂದ ಆಗ್ಲೇ ಎಸ್ಕೇಪ್ ಆಗಿರ್ತಾಳೆ. ಸದ್ಯಕ್ಕೆ ಎಲ್ಲರನ್ನ ಕೊಲೆ ಮಾಡಿರೋದು 11 ಅನ್ನೋ ಹಾಗೆ ತೋರಿಸ್ತಾರೆ. ಈಗ 1986ಕ್ಕೆ ಬರ್ತೀವಿ. ಹಿಂದಿನ ಸೀಸನ್ ನ ಘಟನೆ ಆಗಿ 8 ತಿಂಗಳ ನಂತರ ಜಾಯ್ಸ್, ಜಾನಥನ್, ವಿಲ್ ಮತ್ತೆ 11 ಈಗ ಕ್ಯಾಲಿಫೋರ್ನಿಯಾ ಅಲ್ಲಿ ಇದ್ದಾರೆ. ಇಲ್ಲೇ 11 ವಿಲ್ ಜೊತೆ ಹೈಸ್ಕೂಲ್ಗೂ ಕೂಡ ಹೋಗ್ತಿದ್ದಾಳೆ. ಇವಳು ಮೈಕ್ಗೆ ಲೆಟರ್ಸ್ ಬರೆಯೋದು, ಮೈಕ್ ಇವಳಿಗೆ ಲೆಟರ್ಸ್ ಬರೆಯೋದು ಎಲ್ಲ ನಡೀತಾ ಇದೆ. ಆದ್ರೆ ಸ್ಕೂಲಲ್ಲಿ ಸ್ಪ್ರಿಂಗ್ ಬ್ರೇಕ್ ಅಂತ ಹೇಳಿ 1-2 ವಾರ ರಜಾ ಕೊಡ್ತಾರೆ. ಆಗ ಮೈಕ್ 11 ನ ಭೇಟಿ ಆಗೋಕೆ ಹಾಕಿನ್ಸ್ ಇಂದ ಕ್ಯಾಲಿಫೋರ್ನಿಯಾಗೆ ಬರ್ತಾ ಇದ್ದಾನೆ. ಆದ್ರೆ 11 ತನ್ನ ಪವರ್ಸ್ ನ ಕಳ್ಕೊಂಡಿರೋದ್ರಿಂದ ಸ್ಕೂಲಲ್ಲಿ ತೊಂದರೆ ಕೊಡೋರು ಜಾಸ್ತಿ ಆಗಿದ್ದಾರೆ. ಆಂಜೆಲಾ ಅನ್ನೋ ಹುಡುಗಿ ಅಂತೂ ಯಾವಾಗ್ಲೂ ಇವಳ ಬಗ್ಗೆ ತಮಾಷೆ ಮಾಡೋದು, ಇವಳಿಗೆ ಆಡ್ಕೊಡೋದು ಎಲ್ಲ ಮಾಡ್ತಿರ್ತಾಳೆ. ಅದೇ ಹಾಕಿನ್ಸ್ ಅಲ್ಲಿ ಮೈಕ್ ಮತ್ತೆ ಡಸ್ಟಿನ್ ಹೆಲ್ಫೈರ್ ಕ್ಲಬ್ ಗೆ ಸೇರ್ಕೊಂಡಿದ್ದಾರೆ. ಈ ಕ್ಲಬ್ ನ ಶುರು ಮಾಡಿರೋ ಎಡಿ ಅನ್ನೋ ಹುಡುಗನ ಜೊತೆ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಆಡ್ತಾರೆ. ಆದ್ರೆ ಲೂಕಸ್ ಬ್ಯಾಸ್ಕೆಟ್ ಬಾಲ್ ಟೀಮ್ ಗೆ ಸೇರ್ಕೊಂಡಿರೋದ್ರಿಂದ ಇವರಿಬ್ಬರಿಂದ ಸ್ವಲ್ಪ ದೂರ ಆಗಿದ್ದಾನೆ. ಜಾಸ್ತಿ ಬ್ಯಾಸ್ಕೆಟ್ ಬಾಲ್ ಟೀಮ್ ಜೊತೆನೆ ಇರ್ತಾನೆ. ಇವರ ಜೊತೆ ಅಷ್ಟೇ ಅಲ್ಲ, ಮ್ಯಾಕ್ಸ್ ಜೊತೆ ಕೂಡ ಬ್ರೇಕಪ್ ಆಗಿದೆ. ಮ್ಯಾಕ್ಸ್ ಹಿಂದಿನ ಸೀಸನ್ ಅಲ್ಲಿ ಬಿಲಿಯ ಸಾವನ್ನ ಕಣ್ಣಾರೆ ನೋಡಿ ತುಂಬಾನೇ ಡಿಸ್ಟರ್ಬ್ ಆಗಿರೋದ್ರಿಂದ ಸರಿಯಾಗಿ ನಿದ್ದೆ ಬರಲ್ಲ. ಕಣ್ಣು ಮುಚ್ಚಿದ್ರೆ ಬಿಲಿ ಸಾಯೋದೆ ಕೆಟ್ಟ ಕನ್ಸು. ಅವನು ಬದುಕಿದ್ದಾಗ ಮ್ಯಾಕ್ಸ್ ಗೆ ತುಂಬಾನೇ ಬೈಯೋದು ಎಲ್ಲ ಮಾಡ್ತಿದ್ನಲ್ಲ, ಹಾಗಾಗಿ ಅವನು ಸತ್ತರೆ ಒಳ್ಳೇದು ಅಂತ ಅನ್ಕೊಂಡಿದ್ಲು. ಹಾಗೆ ಆಗೋಯ್ತಲ್ಲ. ಎಲ್ಲೋ ಒಂದ್ ಕಡೆ ಅವನ ಸಾವಿಗೆ ಕಾರಣ ತಾನು ಕೂಡ ಆಗಿರ್ಬೋದು ಅನ್ಕೊಂಡು ಒಬ್ಬೊಂಟಿಯಾಗಿ ಇರೋಕೆ ಶುರು ಮಾಡಿದ್ರಿಂದ ಲೂಕಸ್ ಇಂದ ದೂರ ಆಗಿದ್ದಾಳೆ. ಇನ್ನ ಜಾನಥನ್ ಮತ್ತೆ ನ್ಯಾನ್ಸಿ ಇನ್ನೂ ಮೀಟ್ ಆಗೋಕೆ ಆಗಿಲ್ಲ. ಜಾನಥನ್ಗೆ ತನ್ನ ಫ್ಯಾಮಿಲಿನ ಬಿಟ್ಟು ನ್ಯಾನ್ಸಿ ಹತ್ರ ಹೋಗೋಕೆ ಇಷ್ಟ ಇಲ್ಲ. ನ್ಯಾನ್ಸಿ ಆಗ್ಲೇ ಜರ್ನಲಿಸ್ಟ್ ಆಗಿದ್ದಾಳೆ. ಮುಂದಿನ ಸ್ಟಡೀಸ್ಗೆ ದೊಡ್ಡ ಕಾಲೇಜ್ಗೆ ಹೋಗೋಣ ಅಂತ ಜಾನಥನ್ ಜೊತೆ ಇವಳು ಮಾತಾಡ್ಕೊಂಡಿದ್ರು ಕೂಡ ಜಾನಥನ್ಗೆ ತನ್ನ ಫ್ಯಾಮಿಲಿಯಿಂದ ದೂರ ಹೋಗೋಕೆ ಇಷ್ಟ ಇಲ್ಲದೆ ಇರೋದ್ರಿಂದ ನ್ಯಾನ್ಸಿಗೆ ಹೇಗೆ ಕಾಲೇಜ್ಗೆ ಬರಲ್ಲ ಅನ್ನೋದನ್ನ ಹೇಳೋದು ಅಂತ ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕೆ ಹೋಗಿಲ್ಲ. ಲೂಕಸ್ ಮೈಕ್ ಮತ್ತೆ ಡಸ್ಟಿನ್ಗೆ ಬ್ಯಾಸ್ಕೆಟ್ ಬಾಲ್ ಮ್ಯಾಚ್ ನೋಡೋಕೆ ಕರೆದಿರ್ತಾನೆ. ಆದ್ರೂ ಇವರಿಬ್ರು ಬರಲ್ಲ. ಲೂಕಸ್ ನ ತಂಗಿ ಎರಿಕಾನ ಹೆಲ್ಫೈರ್ ಕ್ಲಬ್ ಗೆ ಸೇರಿಸ್ಕೊಂಡು ಎಡಿ ಜೊತೆ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಮಾಡೋಕೆ ಬಂದಾಗ ಎಡಿನ ಮ್ಯಾಚ್ ಅಲ್ಲಿ ಸೋಲ್ಸಿ ಇವರೇ ಗೆಲ್ತಾರೆ. ಅದೇ ಬ್ಯಾಸ್ಕೆಟ್ ಬಾಲ್ ಮ್ಯಾಚ್ ಅಲ್ಲಿ ಲೂಕಸ್ ತನ್ನ ಟೀಮ್ ನ ಗೆಲ್ಲಿಸ್ತಾನೆ. ಕ್ಯಾಲಿಫೋರ್ನಿಯಾಲಿ ಜಾಯ್ಸ್ ಗೆ ರಷ್ಯಾದಿಂದ ಒಂದು ಗೊಂಬೆ ಬಂದಿದೆ. ಇದರಲ್ಲಿ ಒಂದು ಲೆಟರ್ ಸಿಗುತ್ತೆ. ಲೆಟರ್ ಅಲ್ಲಿ ಜಿಮ್ ಇನ್ನು ಬದುಕಿದ್ದಾನೆ, ಅವನನ್ನ ಕಾಪಾಡಬೇಕು ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಡೀಟೇಲ್ಸ್ ಕೂಡ ಇದೆ. ಹಾಗಾಗಿ ತಕ್ಷಣ ಈ ವಿಷಯ ಜಾಯ್ಸ್ ಮರಿಗೆ ಫೋನ್ ಮಾಡಿ ಹೇಳಿದಾಗ ಅವನು ತನ್ನ ಮನೆಯಿಂದ ಕ್ಯಾಲಿಫೋರ್ನಿಯಾಗೆ ಹೊರಡ್ತಾನೆ. ಹಾಕಿನ್ಸ್ ಅಲ್ಲಿ ಬ್ಯಾಸ್ಕೆಟ್ ಬಾಲ್ ಟೀಮ್ ನ ಕ್ಯಾಪ್ಟನ್ ಜೇಸನ್ ನ ಗರ್ಲ್ ಫ್ರೆಂಡ್ ಆಗಿರೋ ಕ್ರಿಸಿ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾಳೆ. ಇವಳಿಗೆ ಮನುಷ್ಯನ ರೀತಿನೇ ಇರೋ ಒಂದು ಮಾನ್ಸ್ಟರ್ ಕಾಣಿಸ್ಕೊಳ್ಳೋದ್ರ ಜೊತೆಗೆ ಹಳೆ ಗಡಿಯಾರ, ಅದರ ಒಳಗಿಂದ ಜೇಡಗಳು ಬರ್ತಿರೋ ಹಾಗೆಲ್ಲ ಕಾಣಿಸ್ತಿರೋದ್ರಿಂದ ಇದೆಲ್ಲದಕ್ಕೂ ಮೆಡಿಸಿನ್ ಆಗಿರೋ ಡ್ರಗ್ಸ್ ತಗೊಳ್ಳೋಕೆ ಎಡಿ ಹತ್ರ ಬರ್ತಾಳೆ. ಇದನ್ನ ಪಕ್ಕದ ಮನೆ ನಾಯಿಗೆ ಊಟ ಹಾಕ್ತಿದ್ದ ಮ್ಯಾಕ್ಸ್ ನೋಡ್ತಾಳೆ. ಎಡಿ ಮನೆಯಲ್ಲಿ ಡ್ರಗ್ಸ್ ಹುಡುಕ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಕ್ರಿಸಿ ಟ್ರಾನ್ಸ್ ಸ್ಟೇಟ್ ಗೆ ಹೋಗಿ, ಅಂದ್ರೆ ಅರೆ ಪ್ರಜ್ಞೆಯ ಸ್ಥಿತಿಗೆ ಹೋಗ್ತಾಳೆ. ಯಾಕಂದ್ರೆ ಮೈಂಡ್ ಅಲ್ಲಿ ಇವಳಿಗೆ ಭಯಾನಕವಾಗಿರೋ ದೃಶ್ಯಗಳೆಲ್ಲ ಕಾಣಿಸ್ತಿದೆ. ಹಿಂದೆನೆ ಒಂದು ಮಾನ್ಸ್ಟರ್ ಇವಳ ಬಳಿ ಬಂತು, ಅಂದ್ರೆ ರಿಯಲ್ ಆಗಿ ಅಲ್ಲ, ಮೈಂಡ್ ಅಲ್ಲಿ ಬಂದು ಇವಳನ್ನ ಕೊಲ್ಲೋಕೆ ಶುರು ಮಾಡಿದಾಗ ರಿಯಲ್ ಆಗಿ ಅರೆ ಪ್ರಜ್ಞೆಯ ಸ್ಥಿತಿಯಲ್ಲಿ ಇರೋ ಕ್ರಿಸಿ ಗಾಳಿಯಲ್ಲಿ ತೇಲೋಕೆ ಶುರು ಮಾಡಿ ಇವಳ ಕೈ ಕಾಲು ದವಡೆ ಮೂಳೆ ಎಲ್ಲ ಮುರಿದೋಗಿ ಕಣ್ಣುಗಳು ಯಾರೋ ಒಳಗಿಂದ ಎಳ್ದಂಗೆ ಮಾಯ ಆಗೋಗ್ತವೆ. ಈ ರೀತಿ ಇವಳ ಭಯಾನಕ ಸಾವನ್ನ ನೋಡಿದ ಎಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಸ್ಕೇಪ್ ಆಗ್ತಾನೆ.
ಇವನು ಹೆದರ್ಕೊಂಡು ಓಡ್ ಹೋಗಿದ್ದನ್ನ ಮ್ಯಾಕ್ಸ್ ನೋಡಿದ್ಲು. ಮುಂದಿನ ದಿನ ಕ್ರಿಸಿ ಸಾವನ್ನಪ್ಪಿರೋ ವಿಷಯ ಗೊತ್ತಾಗಿ ಪೊಲೀಸ್ ಅವರು ಬಂದಾಗ ಮ್ಯಾಕ್ಸ್ಗೆ ಕನ್ಫರ್ಮ್ ಆಯ್ತು ಅವಳು ಕ್ರಿಸಿನೇ ಅಂತ. ಹಾಗಾಗಿ ಡಸ್ಟಿನ್ ನ ಮನೆಗೆ ಬಂದು ಈ ವಿಷಯ ಹೇಳಿದಾಗ ಇಬ್ಬರಿಗೂ ಡೌಟ್ ಬರ್ತಿದೆ. ಒಂದು, ಎಡಿ ಅವಳನ್ನ ಸಾಯಿಸಿ ಹೆದರ್ಕೊಂಡು ಓಡೋಗಿರ್ಬೇಕು, ಇಲ್ಲ ಯಾರೋ ಬೇರೆಯವರು ಕ್ರಿಸಿನ ಸಾಯಿಸಿರೋದನ್ನ ನೋಡಿ ಹೆದರ್ಕೊಂಡು ಓಡ್ ಹೋಗಿರ್ಬೇಕು. ಏನ್ ನಡೆದಿದೆ ಅಂತ ಎಡಿ ಮಾತ್ರ ಹೇಳೋಕೆ ಸಾಧ್ಯ ಅಂತ ಹೇಳಿ ಅವನನ್ನ ಹುಡ್ಕೋಕೆ ಹೊಡ್ತಾರೆ. ಮೈಕ್ ಕೂಡ ಇಲ್ಲಿ ಇಲ್ಲ, ಯಾಕಂದ್ರೆ 11 ನ ಮೀಟ್ ಮಾಡೋಕೆ ಕ್ಯಾಲಿಫೋರ್ನಿಯಾಗೆ ಬಂದಿದ್ದಾನೆ. 11 ಗಂತೂ ಖುಷಿ ತಡೆಯೋಕಾಗ್ತಿಲ್ಲ. ಯಾಕೋ ವಿಲ್ ಒಬ್ಬ ಅಷ್ಟು ಖುಷಿಯಾಗಿ ಇಲ್ಲ. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. 11 ಈ ಊರಲ್ಲಿ ಖುಷಿಯಾಗಿ ಇಲ್ಲ ಅಂದ್ರೂ ಕೂಡ ಒಂದಾದ್ಮೇಲೆ ಒಂದು ಸುಳ್ಳು ಹೇಳ್ತಾನೆ ಇದ್ದಾಳೆ. ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಇವಳಿಗೆ ತೊಂದರೆ ಕೊಡೋ ಆಂಜೆಲಾ ಕೂಡ ಫ್ರೆಂಡೇ ಅಂತ ಹೇಳ್ತಿದ್ದಾಳೆ. ನಂತರ ಮೈಕ್, ವಿಲ್ ಮತ್ತೆ 11 ಒಂದು ಜಾಗದಲ್ಲಿ ರೋಲರ್ ಸ್ಕೇಟ್ಸ್ ಆಡೋಕೆ ಬಂದಿದ್ದಾಗ ಆಂಜೆಲಾ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲ ಸೇರಿ ಬೇಕು ಅಂತಾನೆ ಮೈಕ್ ನ ಮುಂದೆ ಅವಳಿಗೆ ತುಂಬಾನೇ ಅವಮಾನ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ಇದರಿಂದ ಕೋಪದಲ್ಲಿ 11 ರೋಲರ್ ಸ್ಕೇಟ್ ಇಂದ ಆಂಜೆಲಾಳ ಮೂತಿ ಹೊಡೆದಾಕ್ತಾಳೆ. ಜಾಯ್ಸ್ ಜಿಮ್ ಬದುಕಿದ್ದಾನೆ ಅಂತ ಲೆಟರ್ ಬಂದಿರೋ ವಿಷಯ ಮರಿಗೆ ಹೇಳಿದ್ಲಲ್ಲ, ಹಾಗಾಗಿ ಅವನು ಕೂಡ ಕ್ಯಾಲಿಫೋರ್ನಿಯಾಗೆ ಬಂದಿದ್ದಾನೆ. ಈಗ ನಾವು ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡ್ತೀವಿ. ಹಿಂದಿನ ಸೀಸನ್ ನ ಕೊನೆಯಲ್ಲಿ ಜಾಯ್ಸ್ ಆ ಮಷೀನ್ ನ ನಾಶ ಮಾಡಿದಾಗ ಜಿಮ್ ಹೇಗೋ ಮಷೀನ್ ಬ್ಲಾಸ್ಟ್ ಆಗೋಷ್ಟರಲ್ಲಿ ಮೇಲಿಂದ ಕೆಳಗೆ ಹಾರಿ ಪ್ರಾಣ ಕಾಪಾಡ್ಕೊಂಡಿರ್ತಾನೆ. ಆದ್ರೆ US ಮಿಲಿಟರಿ ಅವ್ರಿಗಿಂತ ಮುಂಚೆನೆ ರಷ್ಯನ್ ಮಿಲಿಟರಿ ಅವರು ಬಂದು ಜಿಮ್ ನ ಎತ್ತಾಕೊಂಡು ಹೋಗಿ ತುಂಬಾನೇ ಟಾರ್ಚರ್ ಕೊಟ್ಟಿರ್ತಾರೆ. ಜಾಯ್ಸ್ ಯಾರು ಅಂತ ಬಾಯ್ ಬಿಡ್ತಿರಲ್ಲ, ಅದಕ್ಕೆ ಏನಾದ್ರೂ ತನ್ನ ಜೊತೆ ಇದ್ದಿದ್ದು ಜಾಯ್ಸ್ ಅಂತ ಜಿಮ್ ಹೇಳೇ ಇರಲ್ಲ. ಈಗ ಜಾಯ್ಸ್ ಮತ್ತೆ ಮರಿ ಇಬ್ರು ಆ ಲೆಟರ್ ಅಲ್ಲಿ ಇದ್ದ ನಂಬರ್ಗೆ ಕಾಲ್ ಮಾಡಿದಾಗ ಎನ್ಜೋ ಅನ್ನೋ ಜೈಲ್ ನ ಗಾರ್ಡ್ ಫೋನ್ ರಿಸೀವ್ ಮಾಡಿ, ನೀವು $40,000 ಎತ್ಕೊಂಡು ಅಲಾಸ್ಕಾ ಅಲ್ಲಿ ಇರೋ ಯೂರಿ ಅನ್ನೋ ವ್ಯಕ್ತಿಗೆ ತಂದ್ಕೊಡಿ, ಅವನು ಹಣವನ್ನ ನನಗೆ ತಲುಪಿಸ್ತಾನೆ, ಜಿಮ್ ನ ನಾನು ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಜಿಮ್ ಎನ್ಜೋಗೆ ಲಂಚ ಕೊಟ್ಟು ತನ್ನನ್ನ ಜೈಲಿಂದ ಎಸ್ಕೇಪ್ ಮಾಡ್ಸೋಕೆ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾನೆ. ನ್ಯಾನ್ಸಿ ತನ್ನ ಜೊತೆ ಫ್ರೆಡ್ ಅನ್ನೋ ಜರ್ನಲಿಸ್ಟ್ ನ ಕರ್ಕೊಂಡು ಕ್ರಿಸಿ ಕೊಲೆ ಆಗಿರೋ ಜಾಗಕ್ಕೆ ಬರ್ತಾಳೆ ಇನ್ವೆಸ್ಟಿಗೇಟ್ ಮಾಡೋಕೆ. ನ್ಯಾನ್ಸಿ ಎಡಿಯ ಅಂಕಲ್ ವೇನ್ ನ ಮೀಟ್ ಮಾಡಿದಾಗ ಇವರು ಹೇಳ್ತಾರೆ, ಇದನ್ನ ಎಡಿ ಮಾಡಿರೋಕೆ ಸಾಧ್ಯನೇ ಇಲ್ಲ. ಕ್ರಿಸಿಯ ಡೆಡ್ ಬಾಡಿ ನೋಡಿದಾಗ ನನಗೆ ವಿಕ್ಟರ್ ನೆನ್ಪಾದ. ನಾನು ಚಿಕ್ಕವನಿದ್ದಾಗ ವಿಕ್ಟರ್ ತನ್ನ ಹೆಂಡತಿ ಮಕ್ಕಳನ್ನ ಸೇಮ್ ಇದೇ ರೀತಿ ಕಣ್ಣೆಲ್ಲ ಕಿತ್ತಾಕಿ ಸಾಯಿಸಿದ್ದ. ಈಗ್ಲೂ ಅವನು ಮೆಂಟಲ್ ಅಸೈಲಮ್ ಅಲ್ಲಿ ಇದ್ದಾನೆ ಅಂತ ಗೊತ್ತಿದೆ, ಆದ್ರೆ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದು ಈ ಕೊಲೆಗಳನ್ನ ಮಾಡ್ತಿರ್ಬೋದೇನೋ ಅಂತ ಹೇಳ್ತಾರೆ. ಈಗ ನ್ಯಾನ್ಸಿ ಫ್ರೆಡ್ ಎಲ್ಲಿ ಅಂತ ನೋಡಿದ್ರೆ ಎಲ್ಲೂ ಕಾಣ್ತಾನೆ ಇಲ್ಲ, ಯಾಕಂದ್ರೆ ಆಗ್ಲೇ ಕ್ರಿಸಿಗೆ ಆದಂಗೆ ಫ್ರೆಡ್ಗೂ ಕೂಡ ಆಗ್ತಿದೆ. ಇಲ್ದೇ ಇರೋದೆಲ್ಲ ಇವನಿಗೆ ಕಾಣಿಸೋಕೆ ಶುರು ಆಗಿದೆ. ಇವನ ಕಡೆಯಿಂದ ಆಕ್ಸಿಡೆಂಟ್ ಆಗಿ ಒಬ್ಬ ಹುಡುಗ ಸಾವನ್ನಪ್ಪಿದ್ದ. ಅವನ ದೃಶ್ಯವನ್ನ ತೋರಿಸಿ ಫ್ರೆಡ್ ತುಂಬಾನೇ ಹೆದರ್ಕೊಳ್ಳೋ ಹಾಗೆ ಮಾಡಿ ಕೊನೆಗೂ ಸೇಮ್ ಕ್ರಿಸಿ ತರಾನೇ ಕೈ ಕಾಲೆಲ್ಲ ಮುರಿದಾಕಿ ಕಣ್ಣನ್ನ ಕಿತ್ತಾಕಿ ಸಾಯಿಸ್ತಾನೆ ಆ ಮಾನ್ಸ್ಟರ್. ನೆಕ್ಸ್ಟಿನಲ್ಲಿ ಡಸ್ಟಿನ್ ಮತ್ತೆ ಮ್ಯಾಕ್ಸ್ ಸ್ಟೀವ್ ಮತ್ತೆ ರಾಬಿನ್ ನ ಸಹಾಯದಿಂದ ಏನೋ ಮಾಡಿ ಕೊನೆಗೂ ಎಡಿ ಎಲ್ಲಿದ್ದಾನೆ ಅಂತ ಹುಡುಕ್ತಾರೆ. ಎಡಿ ಇವ್ರಿಗೆಲ್ಲ ಕ್ರಿಸಿಗೆ ಏನಾಯ್ತು ಅಂತ ಹೇಳಿದ್ರೆ ಡಸ್ಟಿನ್ ಅಪ್ಸೈಡ್ ಡೌನ್ ನ ಬಗ್ಗೆ, ಅಲ್ಲಿರೋ ಮಾನ್ಸ್ಟರ್ ಗಳ ಬಗ್ಗೆ ಎಲ್ಲ ಹೇಳ್ತಾನೆ. ಇದರಿಂದ ಆ ಮಾನ್ಸ್ಟರ್ ನ ಪವರ್ಸ್ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಅಲ್ಲಿ ಇರೋ ವೆಕ್ನಾ ಅನ್ನೋ ಕ್ಯಾರೆಕ್ಟರ್ ನ ಪವರ್ಸ್ ಗೆ ಸಿಮಿಲರ್ ಆಗಿರೋದ್ರಿಂದ ಆ ಮಾನ್ಸ್ಟರ್ ಗೆ ವೆಕ್ನಾ ಅಂತ ಹೆಸರಿಡ್ತಾರೆ. ಇನ್ನೊಂದ್ ಕಡೆ ಅಪ್ಸೈಡ್ ಡೌನ್ ಅಲ್ಲಿ ವೆಕ್ನಾ ಒಂದು ಮನೆಯ ಅಟ್ಟದ ಮೇಲೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಆಗಿರೋ ಬಳ್ಳಿಗಳನ್ನ ತನ್ನ ದೇಹಕ್ಕೆ ಅಟ್ಯಾಚ್ ಮಾಡ್ಕೊಂಡು ಗಾಳಿಯಲ್ಲಿ ತೇಲ್ತಾ ಇರೋದು ನೋಡ್ತೀವಿ. ಇವನಿಗೆ ಟೆಲಿಪತಿ ಮತ್ತೆ ಟೆಲಿಕೈನೆಟಿಕ್ ಪವರ್ಸ್ ಇದೆ, ಸೇಮ್ 11 ತರಾನೇ. ಮೈಂಡ್ ಇಂದಾನೆ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾನೆ. ಬೇರೆಯವರ ಮೈಂಡ್ ಗೆ ಹೋಗಿ ತನಿಗೆ ಬೇಕಾದ ದೃಶ್ಯವನ್ನ ಅವ್ರಿಗೆ ತೋರಿಸುವಂತ ಶಕ್ತಿ ಇದೆ. ಆದ್ರೆ 11 ಗಿಂತ ಸ್ವಲ್ಪ ಜಾಸ್ತಿ ಶಕ್ತಿಶಾಲಿ. ಪವರ್ಸ್ ಯೂಸ್ ಮಾಡಿದಾಗ ಬ್ಯಾಟ್ರಿ ಲೋ ಆಗಲ್ವಲ್ಲ, ಹಾಗಾಗಿ ದೇಹಕ್ಕೆ ಈ ಬಳ್ಳಿಗಳು ಕನೆಕ್ಟ್ ಆಗಿರೋದ್ರಿಂದ ಇಡೀ ಅಪ್ಸೈಡ್ ಡೌನ್ ತುಂಬಾ ಹರಡಿರೋ ಈ ಬಳ್ಳಿಗಳಿಗೆ ಏನೇ ಆದ್ರೂ ವೆಕ್ನಾಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, 11 ತನ್ನ ಪವರ್ಸ್ ಮೇಲೆ ಫೋಕಸ್ ಮಾಡೋಕೆ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ಅಲ್ಲಿ ಮಲಗ್ತಾಳಲ್ಲ, ಅದೇ ನೀರಲ್ಲಿ ಸಾಲ್ಟ್ ಹಾಕಿ ಟ್ಯಾಂಕ್ ರೆಡಿ ಮಾಡ್ತಾರಲ್ಲ ಅದು. ಅದೇ ರೀತಿ ತನ್ನ ಪವರ್ಸ್ ಮೇಲೆ ಫೋಕಸ್ ಮಾಡೋಕೆ ವೆಕ್ನಾ ಈ ರೀತಿ ಬಳ್ಳಿಗಳನ್ನ ತನ್ನ ದೇಹಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದಾನೆ. ಇವನು ಯಾರನ್ನು ಸಾಯಿಸೋಕೆ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತಾನೆ. ತನ್ನ ಪವರ್ಸ್ ಇಂದ ಯಾರನ್ನ ಸಾಯಿಸಬೇಕೋ ಅವರ ಮನಸ್ಸಿಗೆ ಅಂದ್ರೆ ಮೈಂಡ್ ಗೆ ಹೋಗಿ ಅವರನ್ನ ಸಾಯಿಸೋದು. ಸೊ ಈಗ ಕ್ರಿಸಿ ಸಾವನ್ನಪ್ಪಿರೋ ಕೇಸ್ ನ ಡೈರೆಕ್ಟ್ ಆಗಿ ಲೆಫ್ಟಿನೆಂಟ್ ಕರ್ನಲ್ ಸಲಿವನ್ ಅವರು ಇನ್ವೆಸ್ಟಿಗೇಟ್ ಮಾಡ್ತಿರೋದ್ರಿಂದ ಕ್ರಿಸಿಯ ಸಾವನ್ನ ನೋಡಿ ಯಾರೋ ಕೊಲೆ ಮಾಡಿರೋದಕ್ಕೆ ಸಾಕ್ಷಿನೇ ಸಿಕ್ಕಿರಲ್ಲ, ಯಾವ್ದೋ ದೆವ್ವ ಬಂದು ಕೊಲೆ ಮಾಡ್ದಂಗಿದೆ ಅಂತ ಮೊದಲು ಡೌಟ್ ಬರೋದೇ 11 ನ ಮೇಲೆ. ಅವಳು ದೂರದಿಂದ ಶತ್ರುಗಳ ಮೇಲೆ ದಾಳಿ ಮಾಡ್ಲಿ ಅಂತಾನೆ ಹಾಕಿನ್ಸ್ ಲ್ಯಾಬ್ ನ ಹಳೆ ಡೈರೆಕ್ಟರ್ ಮಾರ್ಟಿನ್ ಅವಳನ್ನ ಟ್ರೈನ್ ಮಾಡ್ತಿದ್ರು. ಅದಕ್ಕೆ ಹೊಸದಾಗಿ ಲ್ಯಾಬ್ ಡೈರೆಕ್ಟರ್ ಆಗಿದ್ದ ಸ್ಯಾಮ್ ಹತ್ರ ಬಂದು 11 ಇದನ್ನೆಲ್ಲ ಮಾಡ್ತಿರ್ಬೋದಾ ಅಂತ ಪ್ರಶ್ನೆ ಕೇಳಿದಾಗ ಹೇಗೋ ಇವರು 11 ನ ತಗ್ಲಾಕ್ಸಲ್ಲ, ಅವಳು ಬದುಕೆ ಇಲ್ಲ ಅಂತ ಹೇಳೋಕೆ ನೋಡ್ತಾರೆ. ಸಲಿವನ್ಗೆ ನಂಬಿಕೆ ಬರಲ್ಲ, ಆದ್ರೂ ಸದ್ಯಕ್ಕೆ ಇಲ್ಲಿಂದ ಸುಮ್ನೆ ಹೋಗ್ತಾರೆ. 11 ಆಂಜೆಲಾಗೆ ಹೊಡೆದಿದ್ಲಲ್ಲ, ಹಾಗಾಗಿ ಪೊಲೀಸ್ ಅವರು 11 ನ ಅರೆಸ್ಟ್ ಮಾಡ್ತಾರೆ. ಜಾಯ್ಸ್ ಮತ್ತೆ ಮರಿ ಆಗ್ಲೇ ಅಲಾಸ್ಕಾಗೆ ಫ್ಲೈಟ್ ಹತ್ತಿರೋದ್ರಿಂದ ಇವ್ರಿಗೆ ವಿಷಯ ಗೊತ್ತೇ ಆಗಲ್ಲ. ಇಲ್ಲೇ ಇರೋ ವಿಲ್, ಜಾನಥನ್ ಮತ್ತೆ ಮೈಕ್ ಕೈಯಲ್ಲಿ ಏನು ಮಾಡೋಕಾಗ್ಲಿಲ್ಲ. ಹಾಕಿನ್ಸ್ ಅಲ್ಲಿ ಪೊಲೀಸ್ ಅವ್ರಿಗೆ ಫ್ರೆಡ್ ನ ಡೆಡ್ ಬಾಡಿ ಕೂಡ ಸಿಕ್ಕಿದೆ. ಈಗ ಡಸ್ಟಿನ್, ಮ್ಯಾಕ್ಸ್, ಸ್ಟೀವ್ ಮತ್ತೆ ರಾಬಿನ್ ನ್ಯಾನ್ಸಿನ ಕೂಡ ತಮ್ಮ ಟೀಮ್ ಗೆ ಸೇರಿಸ್ಕೊಂಡು ಎಲ್ಲಾ ವಿಷಯ ಹೇಳಿ ಆದ್ಮೇಲೆ ಇವರು ಫ್ರೆಡ್ ಮತ್ತೆ ಕ್ರಿಸಿನೇ ಯಾಕೆ ಅಂತ ಯೋಚನೆ ಮಾಡಿದಾಗ ಇಬ್ರು ಕೂಡ ಸಾಯೋಕ್ಕೂ ಮುಂಚೆ ವಿಚಿತ್ರವಾಗಿ ಆಡ್ತಾ ಇದ್ರು. ಅವ್ರೇನಾದ್ರೂ ಮೊದ್ಲೇ ವೆಕ್ನಾನ ನೋಡಿದಾರ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ವೆಕ್ನಾ ಕಾಣಿಸಿದ್ದು ನಿಜಾನೇ ಆದ್ರೆ ಪೊಲೀಸ್ ಅವರು ನಂಬಲ್ಲ ಅಂತ ಅವ್ರ ಹತ್ರ ನಿಜ
ಹೇಳಿರಲ್ಲ, ಆದ್ರೆ ಸ್ಕೂಲ್ ನ ಕೌನ್ಸಿಲರ್ ಹತ್ರ ಪದೇ ಪದೇ ಕ್ರಿಸಿ ಹೋಗ್ತಿರ್ತಾಳೆ. ಅವ್ರಿಗೆ ಏನಾದ್ರೂ ವೆಕ್ನಾ ಬಗ್ಗೆ ಹೇಳಿರ್ಬೋದು ಅಂತ ಮ್ಯಾಕ್ಸ್, ಡಸ್ಟಿನ್ ಮತ್ತೆ ಸ್ಟೀವ್ ಹೊರಡ್ತಾರೆ. ಮ್ಯಾಕ್ಸ್ ಕೌನ್ಸಿಲರ್ ನ ಮನೆಗೆ ಬಂದು ಕ್ರಿಸಿ ಬಗ್ಗೆ ಕೇಳಿದ್ರು ಇವರು ಹೇಳ್ದೆ ಇದ್ದಾಗ ಇವ್ರಿಗೆನೆ ಕಾಣ್ದಂಗೆ ಸ್ಕೂಲ್ ಅಲ್ಲಿ ಇರೋ ಇವರ ಆಫೀಸ್ ನ ಕೀ ಕತ್ಕೊಂಡು ಎಸ್ಕೇಪ್ ಆಗ್ತಾಳೆ ಮ್ಯಾಕ್ಸ್. ಇನ್ನೊಂದ್ ಕಡೆ ಬ್ಯಾಸ್ಕೆಟ್ ಬಾಲ್ ಟೀಮ್ ಕ್ಯಾಪ್ಟನ್ ಜೇಸನ್ಗೆ ತನ್ನ ಗರ್ಲ್ ಫ್ರೆಂಡ್ ಕ್ರಿಸಿ ಸಾವನ್ನಪ್ಪಿರೋ ವಿಷಯ ಪೊಲೀಸ್ ಅವರಿಂದ ಗೊತ್ತಾಗಿ ತುಂಬಾನೇ ಕೋಪಗೊಂಡಿದ್ದಾನೆ. ಹಾಗಾಗಿ ತನ್ನ ಗ್ಯಾಂಗ್ ನ ಕರ್ಕೊಂಡು ಎಡಿನ ಹುಡುಕ್ತಾ ಇದ್ದಾನೆ. ಈ ಗ್ಯಾಂಗ್ ಅಲ್ಲಿ ಇಷ್ಟ ಇಲ್ದೇ ಇದ್ರು ಲೂಕಸ್ ಕೂಡ ಸೇರ್ಕೊಳ್ಳೋ ಹಾಗಾಯ್ತು. ಎಡಿಯ ಫ್ರೆಂಡ್ಸ್ ಇಂದ ಎಡಿ ಡಸ್ಟಿನ್ ಜೊತೆ ಇದ್ದಾನೆ ಅಂತ ಜೇಸನ್ಗೆ ಗೊತ್ತಾದಾಗ ತಕ್ಷಣ ವಾಕಿ ಟಾಕಿ ಮುಖಾಂತರ ಲೂಕಸ್ ಡಸ್ಟಿನ್ಗೆ ವಾರ್ನ್ ಮಾಡ್ತಾನೆ. ನ್ಯಾನ್ಸಿ ಮತ್ತೆ ರಾಬಿನ್ ಲೈಬ್ರರಿಗೆ ಬಂದು ಹಳೆ ನ್ಯೂಸ್ ಪೇಪರ್ಸ್ ಎಲ್ಲ ಚೆಕ್ ಮಾಡಿದಾಗ 1959ರಲ್ಲಿ ಎಡಿ ಅವರ ಅಂಕಲ್ ವೇನ್ ಹೇಳಿದ್ದ ವಿಕ್ಟರ್ ತನ್ನ ಫ್ಯಾಮಿಲಿಯನ್ನ ಕೊಲೆ ಮಾಡ್ದ ಅಂತ ಮೆಂಟಲ್ ಅಸೈಲಮ್ಗೆ ಕಳ್ಸಿರ್ತಾರೆ. ಆದ್ರೆ ಅವನು ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರೋದೇ ಬೇರೆ. ತನ್ನ ಮನೆಯಲ್ಲಿ ಒಂದು ಡೀಮನ್ ಇತ್ತು ಅಂತ ಎಕ್ಸಾರ್ಸಿಸಮ್ ಮಾಡೋಕೆ ಎಕ್ಸಾರ್ಸಿಸ್ಟ್ ನ ಕರ್ಸಾದ್ಮೇಲೆ ಡೀಮನ್ಗೆ ತುಂಬಾನೇ ಕೋಪ ಬಂದು ತನ್ನ ಹೆಂಡತಿ ಮಕ್ಕಳನ್ನ ಸಾಯಿಸಿರುತ್ತೆ ಅಂತ ವಿಕ್ಟರ್ ಹೇಳಿದ್ದಾನೆ. ಅದು ಡೀಮನ್ ಅಲ್ಲ, ವೆಕ್ನಾನೇ ಆಗಿರ್ಬೋದು ಅಂತ ನ್ಯಾನ್ಸಿ ಮತ್ತೆ ರಾಬಿನ್ಗೆ ಅನಿಸ್ತಾ ಇದೆ. ಡೌಟ್ ಏನಂದ್ರೆ 1959ರಲ್ಲಿ 11 ಅಪ್ಸೈಡ್ ಡೌನ್ ನ ಡೋರ್ ಓಪನ್ ಮಾಡಿರ್ಲಿಲ್ಲ, ಅಂದ್ರೆ ವೆಕ್ನಾ ಹೇಗೆ ವಿಕ್ಟರ್ ನ ಮನೆಗೆ ಬಂತು ಅಂತ. ಕ್ಯಾಲಿಫೋರ್ನಿಯಾಲಿ 11 ನ ಜುವಿನೈಲ್ ಹೋಮ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ FBI ಅವರು ಪೊಲೀಸ್ ವ್ಯಾನ್ ಗೆ ಅಡ್ಡ ಹಾಕಿ ಮುಂದೆ ನಾವು ನೋಡ್ಕೊಂತೀವಿ ಅಂತ ಇವಳನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಯ್ತು 11 ನ ಸ್ಯಾಮ್ ಕಾಪಾಡಿರೋದು. ಇವರು ಇವಳನ್ನ ಹೋಟೆಲ್ಗೆ ಕರ್ಕೊಂಡು ಬಂದು ಹೇಳ್ತಿದ್ದಾರೆ, ಹಾಕಿನ್ಸ್ ಮತ್ತೆ ತೊಂದರೆಯಲ್ಲಿ ಸಿಗಾಕೊಂಡಿದೆ, ನಿನಗೆ ಪವರ್ಸ್ ವಾಪಸ್ ಬರೋ ಹಾಗೆ ನಾನ್ ಮಾಡ್ತೀನಿ, ನೀನು ಕೇವಲ ನಿನ್ನ ಫ್ರೆಂಡ್ಸ್ ನ ಅಷ್ಟೇ ಅಲ್ಲ ಹಾಕಿನ್ಸ್ ನ ಕೂಡ ಕಾಪಾಡಬೇಕು ಅಂದಾಗ 11 ಇದಕ್ಕೆ ಒಪ್ಕೊಂತಾಳೆ. ಹಾಕಿನ್ಸ್ ನ ಸ್ಕೂಲ್ಗೆ ಬಂದಿರೋ ಮ್ಯಾಕ್ಸ್, ಡಸ್ಟಿನ್ ಮತ್ತೆ ಸ್ಟೀವ್ ಕೌನ್ಸಿಲರ್ ನ ಆಫೀಸ್ಗೆ ನುಗ್ಗಿ ಕ್ರಿಸಿಯ ಫೈಲ್ ಹುಡುಕ್ದಾಗ ಫ್ರೆಡ್ ನ ಫೈಲ್ ಕೂಡ ಸಿಗುತ್ತೆ. ಇವರಿಬ್ರು ಕೂಡ ಒಂದೇ ರೀತಿಯ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ದಾರೆ, ಅದೇ ತಲೆನೋವು, ನಿದ್ದೆ ಬರಲ್ಲ, ಮೂಗಿಂದ ರಕ್ತ ಸೋರುತ್ತೆ, ಕೆಟ್ಟ ಕನಸು ಬೀಳುತ್ತೆ ಅಂತ. ಸಮಸ್ಯೆ ಏನಂದ್ರೆ ಇದೆಲ್ಲ ಮ್ಯಾಕ್ಸ್ ಗೂ ಕೂಡ ಆಗ್ತಾ ಇದೆ. ಇದೇ ಸಮಯಕ್ಕೆ ಮ್ಯಾಕ್ಸ್ ಗೆ ಹಳೆ ಗಡಿಯಾರ ಕಾಣಿಸುತ್ತೆ ಮತ್ತೆ ಮ್ಯಾಕ್ಸ್ ಅಂತ ವೆಕ್ನಾ ಕರೀತಿರೋದು ಕೂಡ ಕೇಳಿಸುತ್ತೆ. ಅಂದ್ರೆ ಇವನ ಲಿಸ್ಟ್ ಅಲ್ಲಿ ಮ್ಯಾಕ್ಸ್ ಕೂಡ ಇದ್ದಾಳೆ. ಮ್ಯಾಕ್ಸ್ ಈ ವಿಷಯ ತನ್ನ ಫ್ರೆಂಡ್ಸ್ ಗೆಲ್ಲ ಹೇಳಿದಾಗ ಜಾಸ್ತಿ ಸಮಯ ಇಲ್ಲ ಅಂತ ಹೇಳಿ ವೆಕ್ನಾ ಇಂದ ಎಸ್ಕೇಪ್ ಆಗಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರೋ ವಿಕ್ಟರ್. ಹಾಗಾಗಿ ಅವನನ್ನ ಭೇಟಿ ಆಗೋಕೆ ನಕಲಿ ಸೈಕಾಲಜಿ ಸ್ಟೂಡೆಂಟ್ಸ್ ತರ ಬರ್ತಾರೆ ನ್ಯಾನ್ಸಿ ಮತ್ತೆ ರಾಬಿನ್. ಇವರು ವಿಕ್ಟರ್ ನ ಭೇಟಿಯಾದಾಗ ನೋಡ್ತಾರೆ ವಿಕ್ಟರ್ ಗೆ 2 ಕಣ್ಣುಗಳು ಇಲ್ಲ. ವಿಕ್ಟರ್ ಹೇಳೋ ಪ್ರಕಾರ 2ನೇ ವಿಶ್ವಯುದ್ಧದಲ್ಲಿ ಸೋಲ್ಜರ್ ಆಗಿದ್ದ ಇವನು ಯುದ್ಧ ಮುಗಿದ ಮೇಲೆ ಹಾಕಿನ್ಸ್ ಅಲ್ಲಿ ಒಂದು ದೊಡ್ಡ ಮನೆ ತಗೊಂಡು ಅಲ್ಲೇ ತನ್ನ ಹೆಂಡತಿ ಮತ್ತೆ 2 ಮಕ್ಕಳ ಜೊತೆ ವಾಸವಾಗಿರ್ತಾನೆ. ಆದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಪ್ರಾಣಿಗಳು ಸಾವನ್ನಪ್ತಿರೋದು ಕಾಣಿಸುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಮತ್ತೆ ಹೆಂಡತಿಗೆ ಇಲ್ದೇ ಇರೋದೆಲ್ಲ ಕಾಣಿಸೋಕೆ ಶುರು ಆಗುತ್ತೆ. ಕೊನೆಗೂ ಒಂದಿನ ಇವನ ಹೆಂಡತಿಯನ್ನ ಮೊದಲು ಒಂದು ಡೀಮನ್ ಸಾಯಿಸಿದಾಗ ಮಕ್ಕಳನ್ನ ಕಾಪಾಡೋ ಸಮಯದಲ್ಲಿ ವಿಕ್ಟರ್ ನ ಜೀವನದಲ್ಲಿ ನಡೆದಿದ್ದ ಒಂದು ಕಹಿ ಘಟನೆಯ ವಿಷನ್ ಕಾಣಿಸಿರುತ್ತೆ. ಫ್ರೆಡ್ ಮತ್ತೆ ಕ್ರಿಸಿಗೆ ವಿಷನ್ ಕಾಣಿಸ್ತಲ್ಲ, ಅದೇ ರೀತಿ ವಿಕ್ಟರ್ ಗೆ ತಾನು ಯಾವಾಗ್ಲೂ ಕೇಳೋ ಒಂದು ಸಾಂಗ್ ಕೂಡ ಕೇಳಿಸುತ್ತೆ. ಆಗ ಇವನನ್ನ ಆ ಡೀಮನ್ ಸಾಯಿಸಲ್ಲ. ವಿಷನ್ ಇಂದ ಹೊರಗೆ ಬಂದಾಗ ನೋಡ್ತಾನೆ ತನ್ನ ಮಗಳು ಕೂಡ ಸಾವನ್ನಪ್ಪಿರ್ತಾಳೆ, ಮಗ ಕೋಮಾಗೆ ಹೋಗಿರ್ತಾನೆ. ಆಮೇಲೆ 1 ವಾರದ ನಂತರ ಮಗ ಸಾಯೋದು. ವಿಕ್ಟರ್ ಗೆ ತನ್ನ ಫ್ಯಾಮಿಲಿ ಹತ್ರ ಹೋಗ್ಬೇಕು ಅಂತ ಅನಿಸ್ತಿರೋದ್ರಿಂದ ಬ್ಲೇಡ್ ಇಂದ ಕಣ್ಣನ್ನ ಕುಯ್ಕೊಂಡು ಸಾಯೋಕೆ ನೋಡ್ತಾನೆ. ಆದ್ರೆ ಆಗಿರಲ್ಲ. ಇದೆಲ್ಲ ಮಾಡಿದ್ದು ಒಂದು ಡೀಮನ್ ಅಂತ ಅನ್ಕೊಂಡಿದ್ದಾನೆ ವಿಕ್ಟರ್. ಆದ್ರೆ ಡೀಮನ್ ಅಲ್ಲ, ವೆಕ್ನಾ ಅಂತ ನ್ಯಾನ್ಸಿ ಮತ್ತೆ ರಾಬಿನ್ಗೆ ಗೊತ್ತು. FBI ಅವರು ಜಾನಥನ್ ವಿಲ್ ಮತ್ತೆ ಮೈಗೆ 11 ಸ್ಯಾಮ್ ಅವರ ಜೊತೆ ತನ್ನ ಪವರ್ಸ್ ವಾಪಸ್ ಪಡ್ಕೊಳ್ಳೋಕೆ ಟ್ರೈನಿಂಗ್ ಗೆ ಹೋಗಿದ್ದಾಳೆ. ಯಾಕೆ ಏನಾಗಿದೆ ಅಂತೆಲ್ಲ ಡೀಟೇಲ್ ಆಗಿ ಹೇಳಿ ಇಬ್ರು ಏಜೆಂಟ್ಸ್ ನ ಇಲ್ಲೇ ಬಿಟ್ಟು ಹೋಗ್ತಾರೆ, ಇವರನ್ನ ಸೇಫ್ ಆಗಿ ಇಡೋಕೆ. ಆದ್ರೆ ಜಾನಥನ್ ವಿಲ್ ಮತ್ತೆ ಮೈಕ್ ಹೀಗೆ ಮನೆಯಲ್ಲಿ ಕುತ್ಕೊಂಡ್ರೆ ಆಗಲ್ಲ, 11 ನ ಕರ್ಕೊಂಡು ಹಾಕಿನ್ಸ್ ಗೆ ಹೋಗಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನ ಕಾಪಾಡಬೇಕು ಅಂತ ಹೇಳಿ ಜಾನಥನ್ ನ ಫ್ರೆಂಡ್ ಆರ್ಗೈಲ್ ಗೆ ಫೋನ್ ಮಾಡಿ ಬರೋಕೆ ಹೇಳ್ತಾರೆ. ಆದ್ರೆ ಅವನು ಬರೋ ಅಷ್ಟರಲ್ಲಿ ಆರ್ಮಿ ಅವರು ಬಂದು FBI ಏಜೆಂಟ್ಸ್ ಮೇಲೆ ಫೈರ್ ಮಾಡೋಕೆ ಶುರು ಮಾಡಿ ಒಬ್ಬನನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಇನ್ನೊಬ್ರು ಜಾನಥನ್ ವಿಲ್ ಮತ್ತೆ ಮೈಕ್ ನ ಕಾಪಾಡೋಕೆ ಹೋದಾಗ ಇವರಿಗೆ ಬುಲೆಟ್ ಬೀಳುತ್ತೆ. ಹೇಗೋ ಇವರೆಲ್ಲ ತಕ್ಷಣ ಹೊರಗೆ ಓಡ್ಬಂದು ಆರ್ಗೈಲ್ ನ ವ್ಯಾನ್ ಅಲ್ಲಿ ತಪ್ಪಿಸ್ಕೊಂಡ್ರು. ಇನ್ನೊಂದ್ ಕಡೆ ಜಾಯ್ಸ್ ಮತ್ತೆ ಮರಿ ಇಬ್ರು ಅಲಾಸ್ಕಾ ಅಲ್ಲಿ ಇರೋ ಯೂರಿ ಅನ್ನೋ ವ್ಯಕ್ತಿ ಹತ್ರ ಬಂದಿದ್ದಾರೆ. ಇವನು ಪೈಲಟ್ ಜೊತೆಗೆ ಸ್ಮಗ್ಲರ್ ಕೂಡ. ಇವನಿಗೆ $40,000 ನ ಕೊಟ್ಟಾಗ ಆ ದುಡ್ಡನ್ನ ಪ್ಲೇನ್ ಅಲ್ಲಿ ರಷ್ಯಾಗೆ ತಗೊಂಡು ಹೋಗಿ ಎನ್ಜೋಗೆ ಕೊಟ್ಟು ಅಲ್ಲಿಂದ ಅದೇ ಪ್ಲೇನ್ ಅಲ್ಲಿ ಜಿಮ್ ನ ಕರ್ಕೊಂಡ್ ಬರೋ ಪ್ಲಾನ್ ಇದೆ. ಇದೇ ಪ್ಲಾನ್ ನ ಜೈಲಲ್ಲಿ ಕೆಲಸ ಮಾಡ್ತಿರೋ ಜಿಮ್ ಗೆ ಎನ್ಜೋ ಹೇಳ್ತಾನೆ. ಆದ್ರೆ ಜಿಮ್ ಹತ್ರದಲ್ಲೇ ಇರೋ ಒಂದು ಚರ್ಚ್ ಗೆ ಏನಾದ್ರೂ ಮಾಡಿ ಗಾರ್ಡ್ಸ್ ಇಂದ ತಪ್ಪಿಸ್ಕೊಂಡು ಹೋದ್ರೆ ಯೂರಿ ಬಂದು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಅಂತ ಎನ್ಜೋ ಹೇಳಿದ್ದಾನೆ. ಹಾಗಾಗಿ ಹೇಗೋ ಮಾಡಿ ಗಾರ್ಡ್ಸ್ ಗೆಲ್ಲ ಹೊಡೆದು ಇಲ್ಲಿಂದ ತಪ್ಪಿಸ್ಕೊಂಡು ಸೀದಾ ಚರ್ಚ್ ಗೆ ಬಂದು ಬಚ್ಚಿಡ್ಕೊಂಡಿರ್ತಾನೆ. ಆದ್ರೆ ಹಿಂದೆನೆ ರಷ್ಯನ್ ಸೋಲ್ಜರ್ಸ್ ಬಂದು ಜಿಮ್ ನ ಅಷ್ಟೇ ಅಲ್ಲ ಎನ್ಜೋನ ಕೂಡ ಜೈಲ್ಗೆ ಎಳ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಯೂರಿ ಎನ್ಜೋಗೆ ಉಲ್ಟಾ ಹೊಡೆದಿದ್ದಾನೆ. ಹಾಗಾಗಿ ಜಿಮ್ ನ ಕಾಪಾಡಿದ್ರೆ ಕೇವಲ $40,000 ಅಲ್ಲಿ 1 ಭಾಗ ಸಿಗುತ್ತೆ ಅಷ್ಟೇ. ಆದ್ರೆ ಎಲ್ಲರನ್ನ ರಷ್ಯನ್ ಮಿಲಿಟರಿ ಅವ್ರಿಗೆ ಹಿಡಿದುಕೊಟ್ರೆ ತುಂಬಾನೇ ಹಣ ಕೊಡ್ತಾರೆ ಅಂತ ಯೂರಿ ಆಗ್ಲೇ ಕಾಫಿಯಲ್ಲಿ ಏನೋ ಮಿಕ್ಸ್ ಮಾಡಿ ಜಾಯ್ಸ್ ಮತ್ತೆ ಮರಿನ ಕೂಡ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿದ್ದಾನೆ. ಹಾಕಿನ್ಸ್ ಅಲ್ಲಿ ಆಗ್ಲೇ ಜೇಸನ್ ಮತ್ತೆ ಅವನ ಗ್ಯಾಂಗ್ ನ ಬಿಟ್ಟು ಲೂಕಸ್, ಡಸ್ಟಿನ್, ಸ್ಟೀವ್ ಮತ್ತೆ ಮ್ಯಾಕ್ಸ್ ಹತ್ರ ಬಂದಿದ್ದಾನೆ. ಮ್ಯಾಕ್ಸ್ ತನ್ನ ಸಮಯ ಹತ್ರ ಬರ್ತಿದೆ ಅಂತ ಎಲ್ಲರಿಗೂ ಲೆಟರ್ಸ್ ನ ಬರೆದು ಕೊಡ್ತಿದ್ದಾಳೆ. ಸಾವನ್ನಪ್ಪಿರೋ ಬಿಲಿಗೋಸ್ಕರ ಕೂಡ ಲೆಟರ್ ಬರ್ಕೊಂಡ್ ಬಂದು ಅವನ ಸಮಾಧಿ ಮುಂದೆ ಓದ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವಳು ಅರೆ ಪ್ರಜ್ಞೆಯ ಸ್ಥಿತಿ
ಸ್ಥಿತಿಗೆ ಹೋಗ್ತಾಳೆ, ಯಾಕಂದ್ರೆ ಅವಳ ಮೈಂಡ್ಗೆ ವೆಕ್ನಾ ನುಗ್ಗಿದಾನೆ. ಹಾಗಾಗಿ ಬಿಲಿಯ ರೂಪದಲ್ಲಿ ಬಂದು ವೆಕ್ನಾ ಇವಳಿಗೆ ತುಂಬಾನೇ ಹೆದರಿಸಿದಾಗ ಮ್ಯಾಕ್ಸ್ ಹೆದರ್ಕೊಂಡು ಓಡೋಕೆ ಶುರು ಮಾಡ್ತಾಳೆ. ಹೀಗೆ ಓಡ್ಕೊಂಡು ಕೆಂಪು ಮೋಡಗಳಿರೋ ನಾಶ ಆಗಿರೋ ಒಂದು ಮನೆಯ ರೀತಿ ಇರೋ ಜಾಗಕ್ಕೆ ಬರ್ತಾಳೆ. ಇಲ್ಲಿ ವೆಕ್ನಾ ಯಾರನ್ನ ಸಾಯಿಸಿದನೋ ಅವರ ಡೆಡ್ ಬಾಡಿಗಳು ಕಾಣ್ತಾ ಇದ್ದಾವೆ. ಈ ಜಾಗವನ್ನ ಮೈಂಡ್ ಸ್ಕೇಪ್ ಅಂತ ಕರೀತಾರೆ ಸ್ನೇಹಿತರೆ, ಯಾಕಂದ್ರೆ ಇದು ಅಪ್ಸೈಡ್ ಡೌನ್ ಅಲ್ಲ, ವೆಕ್ನಾ ತನ್ನ ಮೈಂಡ್ ಅಲ್ಲೇ ಕ್ರಿಯೇಟ್ ಮಾಡಿರೋ ಒಂದು ಕಲ್ಪನೆ ಅಷ್ಟೇ. ಮೊದ್ಲೇ ಹೇಳ್ದಂಗೆ ವೆಕ್ನಾ ಈಗ್ಲೂ ಅಪ್ಸೈಡ್ ಡೌನ್ ನ ಒಂದು ಮನೆಯ ಅಟ್ಟದ ಮೇಲೆನೆ ಇರೋದು, ಅಲ್ಲಿಂದಾನೇ ಇದೆಲ್ಲ ಕಂಟ್ರೋಲ್ ಮಾಡ್ತಿದ್ದಾನೆ. ಸೊ ಮ್ಯಾಕ್ಸ್ ನ ಕಾಪಾಡೋಕೆ ಏನ್ ಮಾಡೋದು ಅಂತ ಗೊತ್ತಾಗದೆ ಡಸ್ಟಿನ್ ವಾಕಿ ಟಾಕಿ ಮುಖಾಂತರ ರಾಬಿನ್ ಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಈಗ ತಾನೇ ಇವರಿಬ್ರು ಮೆಂಟಲ್ ಹಾಸ್ಪಿಟಲ್ ಗೆ ಹೋಗಿ ಬಂದಿದ್ರು, ಅಲ್ಲಿ ಮೆಂಟಲ್ ಪೇಷಂಟ್ಸ್ ನ ಸಮಾಧಾನ ಮಾಡೋಕೆ, ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ತರೋಕೆ ಅವರ ಫೇವರೇಟ್ ಸಾಂಗ್ ನ ಪ್ಲೇ ಮಾಡ್ತಿರ್ತಾರೆ. ಅದನ್ನೇ ಈಗ್ಲೂ ಟ್ರೈ ಮಾಡೋಕೆ ಡಸ್ಟಿನ್ ಗೆ ರಾಬಿನ್ ಹೇಳಿದಾಗ ಮ್ಯಾಕ್ಸ್ ಗೆ ಹೆಡ್ಫೋನ್ ಹಾಕಿ ಮ್ಯಾಕ್ಸ್ ನ ಫೇವರೇಟ್ ಸಾಂಗ್ ನ ಪ್ಲೇ ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡ ಮ್ಯಾಕ್ಸ್ ವೆಕ್ನಾ ಮೇಲಿದ್ದ ಗಮನ ಹಾಡಿನ ಮೇಲೆ ಶಿಫ್ಟ್ ಮಾಡಿದಾಗ ಇವಳಿಗೆ ತನ್ನ ಫ್ರೆಂಡ್ಸ್ ಜೊತೆ ಇದ್ದ ಒಳ್ಳೆ ನೆನಪುಗಳು ನೆನಪಾಗುತ್ತೆ. ಇದರಿಂದ ವೆಕ್ನಾಗೂ ಇವಳ ಮೈಂಡ್ ನ ಸರಿಯಾಗಿ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಈಗ ಮ್ಯಾಕ್ಸ್ ವೆಕ್ನಾ ಮೇಲೆ ದಾಳಿ ಮಾಡಿ ತಕ್ಷಣ ವೆಕ್ನಾ ಸೃಷ್ಟಿಸಿರೋ ಈ ಕಾಲ್ಪನಿಕ ಪ್ರಪಂಚದಿಂದ ಎಸ್ಕೇಪ್ ಆಗಿ ರಿಯಲ್ ಜಗತ್ತಿನಲ್ಲಿ ಇವಳಿಗೆ ಪ್ರಜ್ಞೆ ಬರುತ್ತೆ. ಕ್ಯಾಲಿಫೋರ್ನಿಯಾ ಅಲ್ಲಿ ಆರ್ಗಲ್ ನ ವ್ಯಾನ್ ಇಂದ ಎಸ್ಕೇಪ್ ಆಗ್ತಿರೋ ಮೈಕ್, ವಿಲ್ ಮತ್ತೆ ಜಾನಥನ್ ಗೆ ಸಾಯೋ ಹಂತದಲ್ಲಿ ಇರೋ ಏಜೆಂಟ್ ಹೇಳ್ತಾರೆ ಸ್ಯಾಮ್ ಗೆ ಮಿಲಿಟರಿ ಅವರು ಬರ್ತಾ ಇದ್ದಾರೆ ಅಂತ ಎಚ್ಚರಿಸಿ. 11 ತೊಂದರೆಯಲ್ಲಿ ಇದ್ದಾಳೆ, ಅವರು ಎಲ್ಲಿದ್ದಾರೆ ಅಂದ್ರೆ ನೀನಾ ಅಂತ ಹೇಳಿ ಪೆನ್ ತಗೊಂಡು ಅಡ್ರೆಸ್ ಬರೆಯೋಕೆ ಹೋದವರು ಸರಿಯಾದ ಸಮಯಕ್ಕೆ ಸಾವನ್ನಪ್ತಾರೆ. ಅದೇ ಸ್ಯಾಮ್ 11 ನ ಮರುಭೂಮಿಯ ನಡುವೆ ಇರೋ ಸೀಕ್ರೆಟ್ ಅಂಡರ್ ಗ್ರೌಂಡ್ ಲ್ಯಾಬ್ ಗೆ ಕರ್ಕೊಂಡ್ ಬಂದಾಗ ನೋಡ್ತೀವಿ, ಇಲ್ಲಿ ನೀನಾ ಹೆಸರಿನ ಒಂದು ಪ್ರಾಜೆಕ್ಟ್ ನ ಶುರು ಮಾಡಿದ್ದಾರೆ. ಏನಕ್ಕೆ ಅಂದ್ರೆ 11 ನ ಶಕ್ತಿಯನ್ನ ವಾಪಸ್ ತರಿಸೋಕೆ. ಈ ಲ್ಯಾಬ್ ನ ಸ್ಯಾಮ್ ಜೊತೆ ಸೇರ್ಕೊಂಡು ಮಾಡಿರೋದು ಬೇರೆ ಯಾರು ಅಲ್ಲ, ಹಾಕಿನ್ಸ್ ಲ್ಯಾಬ್ ನ ಹಳೆ ಡೈರೆಕ್ಟರ್ ಮಾರ್ಟಿನ್. ಹೌದು ಸ್ನೇಹಿತರೆ, ಸೀಸನ್ 1 ನ ಕೊನೆಯಲ್ಲಿ ಡೆಮೋಗಾರ್ಗನ್ ದಾಳಿ ಮಾಡಿದಾಗ ಹೇಗೋ ಬಚಾವಾಗಿದ್ದ ಮಾರ್ಟಿನ್ ಈಗ ಸ್ಯಾಮ್ ಜೊತೆ ಸೇರಿ ಪ್ರಾಜೆಕ್ಟ್ ನೀನಾ ಮಾಡ್ತಿದ್ದಾರೆ. ಇಲ್ಲಿ ಇವಳನ್ನ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ಒಳಗೆ ಮಲಗಿಸಿ ಹಳೆ ನೆನಪುಗಳೆಲ್ಲ ವಾಪಸ್ ಬರೋ ಹಾಗೆ ಮಾಡ್ತಾರೆ. ಅಂದ್ರೆ ಲ್ಯಾಬ್ ಅಲ್ಲಿ 11 ಇದ್ದ ದಿನಗಳು, ಇದರಿಂದ ಹೇಗೆ ಇವಳ ಪವರ್ಸ್ ವಾಪಸ್ ಬರುತ್ತೆ ಅಂತ ಮುಂದೆ ನೋಡೋಣ. ಸದ್ಯಕ್ಕೆ ಯೂರಿ ಆಗ್ಲೇ ಜಾಯ್ಸ್ ಮತ್ತೆ ಮರೀನ ಪ್ಲೇನ್ ಅಲ್ಲಿ ಕೂರ್ಸಿ ಕಟ್ ಹಾಕಿ ರಷ್ಯಾಗೆ ಕರ್ಕೊಂಡು ಹೊರಟಿದ್ದಾನೆ. ಅದೇ ರಷ್ಯಾದ ಜೈಲಲ್ಲಿ ಜಿಮ್ ಜೊತೆನೆ ಎಂಜೋನ ಕೂಡ ಹಾಕಿದ್ದಾರೆ. ಈಗ ಜಿಮ್ ತನಿಗೆ ಹತ್ರ ಆಗಿರೋರ್ಗೆಲ್ಲ ತನ್ನಿಂದ ತೊಂದರೆ ಆಗಿದೆ ಅನ್ನೋ ವಿಷಯದಲ್ಲಿ ತನ್ನ ಲೈಫ್ ಅಲ್ಲಿ ಹಿಂದೆ ನಡೆದಿದ್ದ ಒಂದು ಘಟನೆ ನೆನ್ಪು ಮಾಡ್ಕೊಂತಾನೆ. ಅದೇ ಜಿಮ್ ಆರ್ಮಿಯಲ್ಲಿ ಇದ್ದಾಗ ವಿಯೆಟ್ನಾಂ ವಾರ್ ಗೆ ಹೋಗಿರ್ತಾನೆ. ಅಲ್ಲಿ ಇವನಿಗೆ ಮತ್ತೆ ಇವನ ಜೊತೆ ಇದ್ದ ಸೋಲ್ಜರ್ಸ್ ಗೆ ಕೆಮಿಕಲ್ ಕಾರ್ಪ್ಸ್ ಗೆ ಹಾಕಿರ್ತಾರೆ, ಅಂದ್ರೆ ಕೆಮಿಕಲ್ ವೆಪನ್ಸ್ ನ ಹ್ಯಾಂಡಲ್ ಮಾಡೋದು. ಹಾಗಾಗಿ ಕಾಡಿನಲ್ಲಿ ಗಿಡ ಮರಗಳನ್ನ ನಾಶ ಮಾಡೋಕೆ ಏಜೆಂಟ್ ಆರೆಂಜ್ ಕೆಮಿಕಲ್ ನ ಬಳಸಿರ್ತಾರೆ, ಯಾವುದೇ ಸೇಫ್ಟಿ ಇಲ್ದಲೆ. ಇದರಿಂದ ಮುಂದೆ ಈ ಸೈನಿಕರಿಗೆ ಹುಟ್ಟೋ ಮಕ್ಕಳು ಕೈಕಾಲು ಇಲ್ದಂಗೆ, ಕಣ್ಣುಗಳು ಇಲ್ದಂಗೆ ಹುಟ್ಟೋದ್ರ ಜೊತೆಗೆ ಗರ್ಭದಲ್ಲಿದ್ದಾಗ್ಲೇ ಸತ್ತೋಗ್ತಾ ಇರ್ತವೆ. ಹೀಗಾಗ್ತಿದೆ ಅಂತ ಗೊತ್ತಿದ್ರು ಕೂಡ ಜಿಮ್ ನ ಹೆಂಡತಿ ಮಗುನ ಕೇಳಿದಾಗ ಇವರಿಗೆ ಹೆಣ್ಣು ಮಗಳು ಹುಡ್ತಾಳೆ. ಆದ್ರೆ ನಮಗೆ ಮೊದಲನೇ ಸೀಸನ್ ಅಲ್ಲೇ ಗೊತ್ತಾಗಿರೋ ಹಾಗೆ ಚಿಕ್ಕವಳಿದ್ದಾಗ್ಲೇ ಜಿಮ್ ನ ಮಗಳು ಕ್ಯಾನ್ಸರ್ ಇಂದ ಸಾವನ್ನಪ್ಪಿರ್ತಾಳೆ. ಈಗ ಯೂರಿ ಜಾಯ್ಸ್ ಮತ್ತೆ ಮರೀನ ರಷ್ಯಾಗೆ ಕರ್ಕೊಂಡ್ ಬರ್ಬೇಕಾದ್ರೆ ಇನ್ನೇನು ಜೈಲಿರೋ ಜಾಗದಲ್ಲಿ ಲ್ಯಾಂಡ್ ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಜಾಯ್ಸ್ ಒಂದು ಗ್ಲಾಸ್ ಬಾಟಲ್ ನ ಹೊಡೆದಾಕ್ತಾಳೆ. ಗ್ಲಾಸ್ ಪೀಸ್ ಇಂದ ಇಬ್ರು ತಮ್ಮ ಕೈಗೆ ಕಟ್ಟಿರೋ ಹಗ್ಗವನ್ನ ಕಟ್ ಮಾಡ್ಕೊಂಡಾದ್ಮೇಲೆ ಯೂರಿ ಗನ್ ಹಿಡ್ಕೊಂಡು ಹೆದರಿಸೋಕೆ ಬರ್ತಾನೆ. ಆದ್ರೆ ಮರಿ ಸೀಸನ್ 3 ಅಲ್ಲಿ ಆದ ಘಟನೆಯಿಂದ ಹೆದರ್ಕೊಂಡು ಸೇಫ್ಟಿಗೆ ಕರಾಟೆ ಕಲ್ತಿರೋದ್ರಿಂದ ಇವರಿಗೆ ಚೆನ್ನಾಗಿ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಈಗ ಗೊತ್ತಾಯ್ತು ಇವನೇನೋ ಪ್ರಜ್ಞೆ ತಪ್ಪದ. ಪ್ಲೇನ್ ಓಡ್ಸೋರು ಯಾರೀಗ? ಇಬ್ರು ಸೇರಿ ಏನೇನೋ ಸರ್ಕಸ್ ಮಾಡ್ತಾರೆ ಪ್ಲೇನ್ ನ ಕಂಟ್ರೋಲ್ ಮಾಡೋಕೆ, ಆದ್ರೆ ಆಗಲ್ಲ. ಕೊನೆಗೂ ಕ್ರಾಶ್ ಆಗುತ್ತೆ. ಜೋರಾಗಿ ಕ್ರಾಶ್ ಆಗ್ಲಿಲ್ಲ, ಹಾಗಾಗಿ ಬದುಕೊಂಡ್ರು. ಸೊ ಹಾಕಿನ್ಸ್ ಅಲ್ಲಿ ಮ್ಯಾಕ್ಸ್ ವೆಕ್ನಾ ಸೃಷ್ಟಿಸಿರೋ ಕಾಲ್ಪನಿಕ ಪ್ರಪಂಚಕ್ಕೆ ಹೋಗಿದ್ಲಲ್ಲ, ಆ ಜಾಗದಲ್ಲಿ ನೋಡಿದ್ದ ಕೆಲವು ವಸ್ತುಗಳನ್ನ ಡ್ರಾ ಮಾಡಿದ್ದಾಳೆ. ಈ ಡ್ರಾಯಿಂಗ್ಸ್ ನೆಲ್ಲ ನ್ಯಾನ್ಸಿ ಜೋಡಿಸಿ ನೋಡಿದಾಗ ಗೊತ್ತಾಯ್ತು ಇದು ವಿಕ್ಟರ್ ನ ಮನೆ ಅಂತ. ಹಾಗಾಗಿ ಎಲ್ಲರೂ ವಿಕ್ಟರ್ ನ ಮನೆಗೆ ಬರ್ತಾರೆ. ಇದೇ ಸಮಯದಲ್ಲಿ ಜಾಶ್ ಎಡಿನ ಇನ್ನು ಹುಡ್ಕಾಡ್ಬೇಕಾದ್ರೆ ಕೊನೆಗೂ ಎಡಿ ಇರೋ ಜಾಗದ ಬಗ್ಗೆ ಗೊತ್ತಾಗಿ ಹುಡ್ಕೊಂಡ್ ಬಂದಿದ್ದಾನೆ. ಎಡಿ ಹೆದರ್ಕೊಂಡು ಕೆರೆಯಲ್ಲಿ ಬೋಟ್ ತಗೊಂಡು ಎಸ್ಕೇಪ್ ಆಗ್ಬೇಕಾದ್ರೆ ಜೇಸನ್ ಮತ್ತೆ ಇವನ ಜೊತೆ ಇದ್ದ ಪ್ಯಾಟ್ರಿಕ್ ಅನ್ನೋ ಹುಡುಗ ಇಬ್ರು ಸ್ವಿಮ್ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ವೆಕ್ನಾ ಪ್ಯಾಟ್ರಿಕ್ ನ ಟಾರ್ಗೆಟ್ ಮಾಡಿ ಆಗಿದೆ. ಇವನು ಮನೆಯಲ್ಲಿ ತುಂಬಾನೇ ತೊಂದರೆ ಅನುಭವಿಸಿ ದುಃಖದಲ್ಲಿ ಇರ್ತಾನೆ. ಸೇಮ್ ಮ್ಯಾಕ್ಸ್ ಗೆ ಏನೆಲ್ಲ ಆಗ್ತಿದ್ಯೋ ಅದೇ ಇವನ್ಗೂ ಕೂಡ ಆಗಿದೆ, ಯಾರಿಗೂ ಹೇಳ್ಕೊಂಡಿರಲ್ಲ ಅಷ್ಟೇ. ವೆಕ್ನಾ ತನ್ನ ಪವರ್ಸ್ ನ ಯೂಸ್ ಮಾಡ್ತಿರೋದ್ರಿಂದ ಆ ಎನರ್ಜಿ ಅಪ್ಸೈಡ್ ಡೌನ್ ಇಂದ ರಿಯಲ್ ಜಗತ್ತಿನಲ್ಲೂ ಲೀಕ್ ಆಗ್ತಿರೋದ್ರಿಂದ ವಿಕ್ಟರ್ ಮನೆಯಲ್ಲಿ ಲೈಟ್ಸ್ ಆನ್ ಆಗೋದು ಆಫ್ ಆಗೋದು ಎಲ್ಲ ಆಗ್ತಿದೆ. ಲೈಟ್ಸ್ ನ ಫಾಲೋ ಮಾಡ್ಕೊಂಡು ಎಲ್ಲರೂ ಅಟ್ಟದ ಮೇಲೆ ಬರ್ತಾರೆ. ಇದೇ ಜಾಗದಲ್ಲಿ ಇದೇ ಅಟ್ಟದ ಮೇಲೆ ವೆಕ್ನಾ ಇರೋದು, ಆದ್ರೆ ಈ ಜಗತ್ತಿನಲ್ಲಿ ಅಲ್ಲ, ಅಪ್ಸೈಡ್ ಡೌನ್ ಅಲ್ಲಿ. ಈಗ ವೆಕ್ನಾ ಕ್ರಿಸಿ ಮತ್ತೆ ಫ್ರೆಡ್ ತರ ಪ್ಯಾಟ್ರಿಕ್ ನ ಕೂಡ ಸಾಯಿಸಿದಾಗ ಇವರ ಲೈಟ್ಸ್ ಎಲ್ಲ ಹೊಡೆದೋಗುತ್ತೆ. ಇದರಿಂದ ಇವ್ರಿಗೆ ಗೊತ್ತಾಯ್ತು ವೆಕ್ನಾ ಅಪ್ಸೈಡ್ ಡೌನ್ ಅಲ್ಲಿ ವಿಕ್ಟರ್ ನ ಮನೆಯ ಅಟ್ಟದ ಮೇಲೆನೆ ಇದ್ದಾನೆ ಅಂತ. ಎಡಿ ಮತ್ತೆ ಎಸ್ಕೇಪ್ ಆಗ್ತಾನೆ. ಪ್ಯಾಟ್ರಿಕ್ ಸಾಯೋದನ್ನ ಕಣ್ಣಾರೆ ನೋಡಿದ ಜೇಸನ್ ಎಡಿ ಯಾವ್ದೋ ಡಿಮಾನಿಕ್ ಕಲ್ಟ್ ಗೆ ಸೇರಿದವನು, ಅವನು ಡೆವಿಲ್ ಜೊತೆ ಒಪ್ಪಂದ ಮಾಡ್ಕೊಂಡು ಈ ರೀತಿ ಜನರನ್ನ ಸಾಯಿಸ್ತಾ ಇದ್ದಾನೆ. ಒಂದು ಡಿಮನ್ ಪ್ಯಾಟ್ರಿಕ್ ನ ಕೊಲೆ ಮಾಡಿದ್ದು, ನಮ್ಮೆಲ್ಲರ ಮೇಲೂ ಎಡಿಯ ಕಲ್ಟ್ ಅವರು ಶಾಪ ಹಾಕಿದ್ದಾರೆ ಅಂತ ವಿಕ್ಟರ್ ಹೇಳ್ದಂಗೆ ಹೇಳ್ತಿದ್ದಾನೆ. ಆದ್ರೆ ಪೊಲೀಸ್ ಅವರು ನಂಬ್ತಿಲ್ಲ. ಎಡಿನ ಹುಡ್ಕೊಂಡು ಡಸ್ಟಿನ್, ಸ್ಟೀವ್ ಎಲ್ಲರೂ ಬಂದಾಗ ಪೊಲೀಸ್ ಅವರು ಇರೋದು ನೋಡಿ ಗಾಬರಿ ಆಗಿದ್ದಾಗ್ಲೇ ಎಡಿ ವಾಕಿ
ವಾಕಿ ಟಾಕಿ ಮುಖಾಂತರ ಡಸ್ಟಿನ್ಗೆ ಕಾಂಟ್ಯಾಕ್ಟ್ ಮಾಡಿ ತಾನು ಒಂದು ಸ್ಕಲ್ ರಾಕ್ ಅನ್ನೋ ಜಾಗದಲ್ಲಿ ಬಚ್ಚಿಡ್ಕೊಂಡಿರೋದಾಗಿ ಹೇಳಿದಾಗ ತಕ್ಷಣ ಎಲ್ಲರೂ ಅಲ್ಲಿಗೆ ಹೊರಡ್ತಾರೆ. ನೀನಾ ಪ್ರಾಜೆಕ್ಟ್ ಲ್ಯಾಬ್ ಅಲ್ಲಿ ಆಗ್ಲೇ 11ಗೆ ಪವರ್ಸ್ ವಾಪಸ್ ಬರ್ತಾ ಇದೆ, ಏನಾಗಿತ್ತು, ಹೇಗೆ ವಾಪಸ್ ಬಂತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಮಾರ್ಟಿನ್. ಮನುಷ್ಯರಿಗೆ ಹೇಗೆ ಸ್ಟ್ರೋಕ್ ಆದಾಗ ಬ್ರೈನ್ ಅಲ್ಲಿ ಸಿಗ್ನಲ್ಸ್ ಏರುಪೇರ್ ಆಗಿ ಮಾತಾಡೋದು ಓಡಾಡೋದು ಎಲ್ಲ ಮರಿತಾರೋ ಅದೇ ರೀತಿ 11 ಕೂಡ ಹಿಂದಿನ ಸೀಸನ್ ಅಲ್ಲಿ ಪವರ್ಸ್ ನ ಪದೇ ಪದೇ ಬಳಸಿದ್ರಿಂದ ಇವಳ ಬ್ರೈನ್ ಸಿಗ್ನಲ್ಸ್ ಎಲ್ಲ ಏರುಪೇರ್ ಆಗಿದೆ. ಪವರ್ಸ್ ಎಲ್ಲ ವಾಪಸ್ ಬರ್ಬೇಕು ಅಂದ್ರೆ ಬ್ರೈನ್ ಸಿಗ್ನಲ್ಸ್ ನಾರ್ಮಲ್ ಆಗ್ಬೇಕು. ಹಿಂದೆ ಲ್ಯಾಬ್ ಅಲ್ಲಿ 11 ಇದ್ದಾಗ ನಡೆದಿದ್ದ ಕೆಟ್ಟ ಘಟನೆಗಳನ್ನ ಇವಳು ಮರ್ತೋಗಿರ್ತಾಳೆ. ಅದೆಲ್ಲ ನೆನಪಾದಾಗ ಇವಳ ಪವರ್ಸ್ ಕೂಡ ನೆನಪಾಗುತ್ತೆ ಅಂತ ಮಾರ್ಟಿನ್ ಇವಳಿಗೆ ಮತ್ತೆ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ಅಲ್ಲಿ ಮಲಗಿಸಿ ಹಳೆ ವಿಡಿಯೋಗಳನ್ನ ಪ್ಲೇ ಮಾಡಿ ಎಲ್ಲ ಇವಳಿಗೆ ನೆನಪಾಗೋ ಹಾಗೆ ಮಾಡ್ತಿದ್ದಾರೆ. ಈಗ್ಲೂ ಇದೇ ರೀತಿ ಮಾಡ್ತಿದ್ದಾರೆ. 11 ಲ್ಯಾಬ್ ಅಲ್ಲಿ ಇದ್ದಾಗ ಲ್ಯಾಬ್ ಅಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋ ಕೆಲಸ ಮಾಡ್ತಿದ್ದ ಹೆನ್ರಿ ಅನ್ನೋ ಹುಡುಗ 11ಗೆ ಸಪೋರ್ಟ್ ಮಾಡ್ತಿರ್ತಾನೆ. ಆದ್ರೆ ಬೇರೆ ಸೂಪರ್ ಪವರ್ಸ್ ಇರೋ ಮಕ್ಕಳೆಲ್ಲ 11ಗೆ ಅವರಷ್ಟು ಶಕ್ತಿ ಇಲ್ಲ ಅಂತ ಯಾವಾಗ್ಲೂ ಆಡ್ಕೊಂತಿರ್ತಾರೆ. ಮಾರ್ಟಿನ್ ಹೇಳ್ದಂಗೆ ಹೆನ್ರಿ ಕೂಡ ನಿನ್ನ ಹಳೆ ನೆನಪುಗಳು, ಕೆಟ್ಟ ಘಟನೆಗಳು ನಿನ್ನ ಶಕ್ತಿಯನ್ನ ಜಾಸ್ತಿ ಮಾಡೋದು ಅಂತ ಹೇಳ್ತಾನೆ. ಇದನ್ನೇ ಕಾಳಿ ಪ್ರಸಾದ್ ಕೂಡ ಹೇಳಿದ್ಲು, ಕೋಪ ಬರುವಂತ ಘಟನೆ ನೆನ್ಪು ಮಾಡ್ಕೋ, ಆಗ ನಿನ್ನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಈಗ ಲ್ಯಾಬ್ ಅಲ್ಲಿ ಇರೋ ಮಕ್ಕಳ ಶಕ್ತಿಯನ್ನ ಟೆಸ್ಟ್ ಮಾಡೋಕೆ ತುಂಬಾನೇ ಪವರ್ಫುಲ್ ಆಗಿರೋ ನಂಬರ್ 2 ನ ಒಂದು ಸರ್ಕಲ್ ಅಲ್ಲಿ ನಿಲ್ಸಿ ಇನ್ನೊಂದು ಸರ್ಕಲ್ ಅಲ್ಲಿ ಬೇರೆ ಬೇರೆ ನಂಬರ್ ಇರೋ ಮಕ್ಕಳನ್ನ ನಿಲ್ಸಿ ಈ ಸರ್ಕಲ್ ಇಂದ ಯಾರು ಮೊದಲು ಹೊರಗೆ ಬರ್ತಾರೋ ಅವರು ಸೋಲ್ತಾರೆ ಅಂತ ಮಾರ್ಟಿನ್ ಹೇಳಿದಾಗ ಎಲ್ಲರನ್ನ ಸರ್ಕಲ್ ಇಂದ ಹೊರಗೆ ಬಿಸಾಕ್ತಾನೆ ನಂಬರ್ 2. ಆದ್ರೆ 11 ಹೆನ್ರಿ ಹೇಳ್ದಂಗೆ ತನ್ನ ತಾಯಿಯನ್ನ ನೆನ್ಪು ಮಾಡ್ಕೊಂಡು ತನ್ನ ಪವರ್ಸ್ ನ ಪೂರ್ತಿ ಯೂಸ್ ಮಾಡಿದಾಗ ನಂಬರ್ 2 ಹಾರೋಗಿ ಹಿಂದೆ ಬೀಳ್ತಾನೆ. ಇನ್ನ ಮೈಕ್ ವಿಲ್ ಜಾನಥನ್ ಮತ್ತೆ ಆರ್ಗೆಲ್ಗೆ ಸಾವನ್ನಪ್ಪಿರೋ ಏಜೆಂಟ್ ಅವರ ಪೆನ್ ಒಳಗೆ ಒಂದು ಚೀಟಿಯಲ್ಲಿ ಬರ್ದಿಟ್ಟಿರೋ ನಂಬರ್ ಸಿಗುತ್ತೆ. ಫೋನ್ ನಂಬರ್ ಅಲ್ಲ, ಕಂಪ್ಯೂಟರ್ಗೆ ಕಾಂಟ್ಯಾಕ್ಟ್ ಮಾಡೋ ನಂಬರ್ ಅಂತ ಗೊತ್ತಾಯ್ತು. ಆದ್ರೆ ಕಂಪ್ಯೂಟರ್ಗೆ ಕಾಂಟ್ಯಾಕ್ಟ್ ಮಾಡೋ ತಲೆ ಯಾರ್ಗಿದೆ ಅಂತ ಯೋಚನೆ ಮಾಡಿದಾಗ ನೆನಪಾಗೋದು ಡಸ್ಟಿನ್ ನ ದೂರದ ಗರ್ಲ್ ಫ್ರೆಂಡ್ ಸೂಜಿ. ಹಾಗಾಗಿ ಇವರು ಸೂಜಿಯ ಮನೆಗೆ ಬರ್ತಾರೆ. ಸೂಜಿ ಕಂಪ್ಯೂಟರ್ಗೆ ಈ ನಂಬರ್ ಹಾಕಿ ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿ ಪ್ರಿಂಟ್ ತೆಗೆದು ಕೊಡ್ತಾಳೆ. ಹಾಗಾಗಿ ನೀನಾ ಪ್ರಾಜೆಕ್ಟ್ ಲ್ಯಾಬ್ ಇರೋ ಜಾಗ ಇವ್ರಿಗೂ ಗೊತ್ತಾಯ್ತು. ರಷ್ಯಾದಲ್ಲಿ ಜಾಯ್ಸ್ ಮತ್ತೆ ಮರಿ ಪ್ಲೇನ್ ಕ್ರಾಶ್ ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಇವರಿಗೆ ನೀನು ನಮ್ಮನ್ನ ಜಿಮ್ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಸಾಯೋಕೆ ಬಿಡ್ತೀವಿ ಅಂದಾಗ ಹತ್ರದಲ್ಲೇ ಒಂದು ಚರ್ಚ್ ಇದೆ, ಅಲ್ಲಿ ವೆಪನ್ಸ್ ಎಲ್ಲ ಇಟ್ಟಿದ್ದೀನಿ, ಅದನ್ನ ತಗೊಂಡು ಜೈಲ್ ಹತ್ರ ಹೋಗ್ಬೋದು ಅಂತ ಹೇಳ್ತಾನೆ. ಹಾಕಿನ್ಸ್ ಅಲ್ಲಂತೂ ಕ್ರಿಸಿಯಾ ಬಾಯ್ ಫ್ರೆಂಡ್ ಜೇಸನ್ ರಂಪರ್ ಆದ ಅಂತಾನೆ ಮಾಡ್ತಾ ಇದ್ದಾನೆ. ಊರವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಎಲ್ಲದಕ್ಕೂ ಕಾರಣ ಎಡಿ. ಹೆಲ್ ಫೈರ್ ಕ್ಲಬ್ ಅನ್ನೋದು ಕ್ಲಬ್ ಅಷ್ಟೇ ಅಲ್ಲ, ಕಲ್ಟ್ ಆಗಿದೆ. ಆ ಕ್ಲಬ್ ಅವರೆಲ್ಲ ಸೇರಿ ಡಿಮನ್ಗೋಸ್ಕರ ಬಲಿ ಕೊಡ್ತಿದ್ದಾರೆ ಅಂತ ಮೂವಿ ಸ್ಟೋರಿ ಹೇಳಿ ಜನರನ್ನ ರೊಚ್ಚಿಗೆ ಎಬ್ಬಿಸ್ಬಿಟ್ಟು ಹೋಗ್ತಾನೆ. ಟೆನ್ಷನ್ ಶುರು ಆಗಿದ್ದು ಮೈಕ್, ಲೂಕಸ್ ಮತ್ತೆ ಡಸ್ಟಿನ್ ಅವರ ಮನೆಯವ್ರಿಗೆ. ಯಾಕಂದ್ರೆ ಮೈಕ್ ಮತ್ತೆ ಡಸ್ಟಿನ್ ಹೆಲ್ಫೈರ್ ಕ್ಲಬ್ ಅಲ್ಲಿ ಇದ್ರು, ಲೂಕಸ್ ಈಗ ಅವರ ಜೊತೆನೆ ಇದ್ದಾನೆ. ಲೂಕಸ್ ನ ತಂಗಿ ಎರಿಕಾ ಅದು ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಆಡೋಕೆ ಅಂತ ಇರೋ ಕ್ಲಬ್ ಅಂತ ಹೇಳಿದ್ರು ಯಾರು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಡಸ್ಟಿನ್, ಸ್ಟೀವ್, ಮ್ಯಾಕ್ಸ್, ನ್ಯಾನ್ಸಿ ಮತ್ತೆ ರಾಬಿನ್ ಎಡಿ ಹತ್ರ ಬಂದಾಗ ಸೇಮ್ ಸೀಸನ್ 1 ಅಲ್ಲಿ ಟೀಚರ್ ಕ್ಲಾರ್ಕ್ ಹೇಳಿದ ಹಾಗೆ ಅಪ್ಸೈಡ್ ಡೌನ್ ಗೆ ಡೋರ್ ಓಪನ್ ಆದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅದೇ ರೀತಿ ಈಗ್ಲೂ ಆಗ್ತಿರೋದು ಡಸ್ಟಿನ್ ಕಾಂಪಾಸ್ ಅಲ್ಲಿ ಗಮನಿಸ್ತಾನೆ. ಹಾಗಾಗಿ ಕಾಂಪಾಸ್ ನೀಡಲ್ ಯಾವ ಕಡೆ ತೋರಿಸ್ತಾ ಇದೆಯೋ ಆ ಕಡೆ ಬಂದ್ರೆ ಕೆರೆ ಇದೆ. ಮೋಸ್ಟ್ಲಿ ಕೆರೆ ಒಳಗೇನೆ ಡೋರ್ ಇರ್ಬೇಕು ಅಂತ ಸ್ಟೀವ್ ನೀರಿಗೆ ಹರಿದಾಗ ಕೊನೆಗೂ ಡೋರ್ ಇಲ್ಲಿ ಸಿಗುತ್ತೆ. ಹಿಂದೆನೆ ಒಂದು ಬಳ್ಳಿ ಇವನನ್ನ ಡೋರ್ ಒಳಗೆ ಎಳ್ಕೊಂಡು ಹೋಗಿ ಅಪ್ಸೈಡ್ ಡೌನ್ ಗೆ ಕರ್ಕೊಂಡ್ ಬಂತು. ಇಲ್ಲಿ ಬಾವಲಿಗಳ ರೀತಿ ಇರೋ ಡೆಮೋಬ್ಯಾಟ್ಸ್ ಅನ್ನೋ ಮಾನ್ಸ್ಟರ್ ಗಳು ಇವನ ಮೇಲೆ ದಾಳಿ ಮಾಡಿದಾಗ ಏನಾಯ್ತು ಅಂತ ನೋಡೋಕೆ ನ್ಯಾನ್ಸಿ, ರಾಬಿನ್ ಮತ್ತೆ ಎಡಿ ಕೂಡ ಡೋರ್ ಮುಖಾಂತರ ಅಪ್ಸೈಡ್ ಡೌನ್ ಗೆ ಬರ್ತಾರೆ. ಇಲ್ಲಿ ಎಲ್ಲರೂ ಸೇರಿ ಡೆಮೋಬ್ಯಾಟ್ಸ್ ಗೆಲ್ಲ ಹೊಡೆದು ಸ್ಟೀವ್ ನ ಕಾಪಾಡ್ತಾರೆ. ಆದ್ರೆ ವಾಪಸ್ ಬರೋಕ್ ಆಗಲ್ಲ. ನೂರಾರು ಡೆಮೋಬ್ಯಾಟ್ಸ್ ಗಳು ಇವರ ಬಳಿನೇ ಬರ್ತಾ ಇದ್ದಾವೆ. ಹಾಗಾಗಿ ಕಾಡಿಗೆ ಹೋಗಿ ಬಚ್ಚಿಡ್ಕೊಂಡು ನ್ಯಾನ್ಸಿಯ ಮನೆಗೆ ಹೋಗಿ ಇವಳ ಹತ್ರ ಇರೋ ಗನ್ ತಗೊಂಡು ಬರೋಕೆ ನಿರ್ಧಾರ ಮಾಡ್ತಾರೆ. ಅಂದ್ರೆ ಅಪ್ಸೈಡ್ ಡೌನ್ ಅಲ್ಲಿ ಇರೋ ನ್ಯಾನ್ಸಿಯ ಮನೆ. ಮೊದಲೇ ಹೇಳಿದ್ದೆ ಸ್ನೇಹಿತರೆ, ಅಪ್ಸೈಡ್ ಡೌನ್ ಪ್ಯಾರಲಲ್ ಯೂನಿವರ್ಸ್ ಆಗಿರೋದ್ರಿಂದ ಹಾಕಿನ್ಸ್ ಅಲ್ಲಿ ಏನಿದೆಯೋ ಅದೆಲ್ಲ ಇಲ್ಲೂ ಇದೆ, ಮನುಷ್ಯರು ಇಲ್ಲ ಅಷ್ಟೇ. ಅದೇ ಕೆರೆ ಪಕ್ಕದಲ್ಲೇ ಇದ್ದ ಡಸ್ಟಿನ್, ಲೂಕಸ್ ಮತ್ತೆ ಮ್ಯಾಕ್ಸ್ ಪೊಲೀಸ್ ಅವರ ಕೈಗೆ ತಗಲಾಕೊಂತಾರೆ. ಹಾಗಾಗಿ ಪೊಲೀಸ್ ಅವರು ಇವರನ್ನ ಮೈಕ್ ನ ಮನೆಗೆ ಕರ್ಕೊಂಡ್ ಬಂದಾಗ ಲೂಕಸ್ ಮತ್ತೆ ಡಸ್ಟಿನ್ ನ ಪೇರೆಂಟ್ಸ್ ಕೂಡ ಇಲ್ಲೇ ಇದ್ದಾರೆ. ಇವರು ಸ್ವಿಮ್ಮಿಂಗ್ ಅಂತ ಹೋಗಿದ್ವಿ ಅಷ್ಟೇ, ನಮಿಗೂ ಎಡಿಗೂ ಏನು ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟೇ ಕೇಳಿದ್ರು ಸತ್ಯ ಅಂತೂ ಹೇಳಲ್ಲ. ಪೊಲೀಸರು ಒಬ್ಬೊಬ್ರನ್ನೇ ವಿಚಾರಿಸೋಕೆ ಮ್ಯಾಕ್ಸ್ ನ ಕರ್ಕೊಂಡು ಹೋದಾಗ ಲೂಕಸ್, ಡಸ್ಟಿನ್ ಮತ್ತೆ ಎರಿಕಾ ಸೇರ್ಕೊಂಡು ಕೊನೆಗೂ ವೆಕ್ನ ಯಾಕೆ ಕೊಲೆಗಳನ್ನ ಮಾಡ್ತಿದ್ದಾನೆ, ಕೆರೆಯಲ್ಲಿ ಹೇಗೆ ದ್ವಾರ ಓಪನ್ ಆಯ್ತು ಅಂತ ಗೆಸ್ ಮಾಡ್ತಾರೆ. ಹೇಗೆ ಅಂದ್ರೆ ಮೊದಲನೇ ಬಾರಿ 11 ಡೆಮೋಗಾರ್ಗನ್ ನ ಕಾಂಟ್ಯಾಕ್ಟ್ ಮಾಡೋಕೆ ಹೋಗಿ ಲ್ಯಾಬ್ ನ ಬೇಸ್ಮೆಂಟ್ ಅಲ್ಲಿ ಅಪ್ಸೈಡ್ ಡೌನ್ ಗೆ ಹೋಗೋ ದ್ವಾರ ಸೃಷ್ಟಿ ಮಾಡಿದ್ಲು. ಅಂದ್ರೆ ಅವಳ ಸೈಕಿಕ್ ಪವರ್ಸ್ ಇಂದ ಆ ದ್ವಾರ ಓಪನ್ ಆಗಿತ್ತು. ಅದೇ ಸ್ಟ್ರಾಟಜಿಯನ್ನ ವೆಕ್ನ ಕೂಡ ಮಾಡ್ತಿದ್ದಾನೆ. ತನ್ನ ವಿಕ್ಟಿಮ್ಸ್ ಜೊತೆ ತನ್ನ ಸೈಕಿಕ್ ಪವರ್ಸ್ ಇಂದ ಕನೆಕ್ಷನ್ ಬಿಲ್ಡ್ ಮಾಡೋಕೆ ನೋಡಿದಾಗ ಈ ರೀತಿ ಡೋರ್ ಓಪನ್ ಆಗ್ತಾ ಇದೆ. ಮೈಂಡ್ ಫ್ಲೇಯರ್ ನಮ್ಮ ಜಗತ್ತನ್ನ ತನ್ನ ವಶಪಡಿಸ್ಕೊಳ್ಳೋಕೆ ನೋಡ್ತಿದೆ. ಅದಕ್ಕೆ ಮೈಂಡ್ ಫ್ಲೇಯರ್ ನ ಆರ್ಮಿ ಜನರಲ್ ತರ ಇರೋ ವೆಕ್ನ ಹಾಕಿನ್ಸ್
ತುಂಬಾ ಕೊಲೆಗಳನ್ನ ಮಾಡಿ ದ್ವಾರಗಳನ್ನ ಓಪನ್ ಮಾಡಿ ನಮ್ಮ ಜಗತ್ತಿನ ಮೇಲೆ ದಾಳಿ ಮಾಡೋಕೆ ನೋಡ್ತಿರ್ಬೋದು ಅಂತ ಇವ್ರಿಗೆ ಗೊತ್ತಾಯ್ತು. ಅದೇ ಅಪ್ಸೈಡ್ ಡೌನ್ ಅಲ್ಲಿ ಇರೋರೆಲ್ಲ ನ್ಯಾನ್ಸಿಯ ಮನೆಗೆ ಬಂದಿದ್ದಾರೆ. ನ್ಯಾನ್ಸಿಯ ರೂಮ್ ನೋಡಿದಾಗ ನ್ಯಾನ್ಸಿಗೆ ಯಾಕೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನಿಸ್ತಾ ಇದೆ. ಅದಕ್ಕೆ ಅವಳು ತನ್ನ ಡೈರಿನ ಚೆಕ್ ಮಾಡಿದಾಗ 1983ರ ಎಂಟ್ರಿ ಇದೆ ಅಷ್ಟೇ. ಅದಾದ್ಮೇಲೆ ಡೈರಿಯಲ್ಲಿ ಏನ್ ಬರ್ದಿದ್ದಾಳೋ ಅದೇನು ಇಲ್ಲ. ಅಂದ್ರೆ ಅವರು ಟೈಮ್ ಅಲ್ಲಿ ಹಿಂದೆ ಹೋಗಿದ್ದಾರೆ. ಇಲ್ಲ ಅಂದ್ರೆ 1983ರಲ್ಲೇ ಈ ಯೂನಿವರ್ಸ್ ನಾಶ ಆಗಿ ಮಾನ್ಸ್ಟರ್ ಗಳು ಆಳ್ವಿಕೆ ನಡೆಸ್ತಾ ಇದಾವೆ. 1983ರಲ್ಲಿ ಯಾವ ದಿನ ಅಂದ್ರೆ 11 ಮೊದಲನೇ ಬಾರಿ ದ್ವಾರವನ್ನ ಓಪನ್ ಮಾಡಿದ ದಿನದವರೆಗೂ ನ್ಯಾನ್ಸಿ ಡೈರಿಯಲ್ಲಿ ಬರ್ದಿರೋದೆಲ್ಲ ಇದೆ. ಇದಷ್ಟೇ ಅಲ್ಲ, ನಮ್ಮ ಯೂನಿವರ್ಸ್ ಅಲ್ಲಿ ಇದೇ ಮನೆಯಲ್ಲಿ ಇರೋ ಡಸ್ಟಿನ್ ಮಾತಾಡ್ತಿರೋದು ಇವ್ರಿಗೆ ಕೇಳಿಸ್ತಾ ಇದೆ. ವಿಲ್ ಹೇಗೆ ಅಪ್ಸೈಡ್ ಡೌನ್ ಅಲ್ಲಿ ಇದ್ದಾಗ ಲೈಟ್ ಗಳ ಮುಖಾಂತರ ಗೋಡೆಗಳ ಮುಖಾಂತರ ಹೇಗೆ ಜಾಯ್ಸ್ ಜೊತೆ ಮಾತಾಡ್ತಿದ್ನೋ ಅದೇ ರೀತಿ ಈಗ್ಲೂ ಎಲ್ಲರೂ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಲೈಟ್ ನ ಸುತ್ತ ಇರೋ ಎನರ್ಜಿನ ಬಳಸಿ ಡಸ್ಟಿನ್ ಗೆ ಕಾಂಟ್ಯಾಕ್ಟ್ ಮಾಡೋಕೆ ನೋಡಿದಾಗ ಎರಿಕಾ ಮತ್ತೆ ಡಸ್ಟಿನ್ ಲೈಟ್ ಜೋರಾಗಿ ಹೊಳಿತಾ ಇರೋದನ್ನ ನೋಡಿ ಗೊತ್ತಾಯ್ತು ಸ್ಟೀವ್ ನ್ಯಾನ್ಸಿ ಎಲ್ಲ ಅಪ್ಸೈಡ್ ಡೌನ್ ಅಲ್ಲಿ ಇದ್ದಾರೆ ಅಂತ. ಹಾಗಾಗಿ ಡಸ್ಟಿನ್ ಜೋರಾಗಿ ವೆಕ್ನ ಯಾವ ಜಾಗದಲ್ಲಿ ಕೊಲೆ ಮಾಡಿದ್ದನೋ ಅಲ್ಲೆಲ್ಲ ಅಪ್ಸೈಡ್ ಡೌನ್ ಗೆ ಹೋಗೋ ಡೋರ್ ಓಪನ್ ಆಗಿರುತ್ತೆ. ಎಡಿಯ ಮನೆಗೆ ಬನ್ನಿ, ಅಲ್ಲಿಂದ ಕಾಪಾಡ್ತೀವಿ ನಿಮ್ಮನ್ನ ಅಂತ ಹೇಳಿದಾಗ ಅಪ್ಸೈಡ್ ಡೌನ್ ಅಲ್ಲಿ ಇರೋ ನ್ಯಾನ್ಸಿ ಮತ್ತೆ ಎಲ್ಲರೂ ಇವರ ಮನೆಯಲ್ಲೇ ಇದ್ದ ಸೈಕಲ್ ಗಳನ್ನ ತಗೊಂಡು ಹೊಡ್ತಾರೆ. ಅದೇ ಮ್ಯಾಕ್ಸ್ ನ ವಿಚಾರಣೆ ಆದ್ಮೇಲೆ ಇವರೆಲ್ಲರೂ ಕೂಡ ಕಿಟಕಿಯಿಂದ ಹಾರಿ ಎಸ್ಕೇಪ್ ಆಗ್ತಾರೆ. ನೀನಾ ಪ್ರಾಜೆಕ್ಟ್ ಲ್ಯಾಬ್ ಅಲ್ಲಿ ಮತ್ತೆ 11 ನ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ಒಳಗೆ ಮಲಗಿಸಿ ಈ ಬಾರಿ ಇವಳಿಗೆ ಈ ಸೀಸನ್ ನ ಸ್ಟಾರ್ಟಿಂಗ್ ಅಲ್ಲಿ ಲ್ಯಾಬ್ ಅಲ್ಲಿ ಇರೋ ಮಕ್ಕಳನ್ನೆಲ್ಲ 11 ಕೊಂದಿರೋ ಹಾಗೆ ತೋರಿಸಿದ್ರಲ್ಲ, ಅದೆಲ್ಲ ಹೇಗಾಯ್ತು ಅನ್ನೋದನ್ನ ಇವಳಿಗೆ ತೋರಿಸ್ತಾರೆ. ಇದನ್ನ ನೋಡಿ 11 ಆಗ ಏನ್ ನಡೆದಿತ್ತು ಅಂತ ತನ್ನ ಶಕ್ತಿಯಿಂದ ನೋಡಿದಾಗ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಏನಂದ್ರೆ ಹೆನ್ರಿ 11ಗೆ ಲ್ಯಾಬ್ ಇಂದ ಇವಳು ತಪ್ಪಿಸ್ಕೊಂಡು ಹೋಗೋದೇ ಒಳ್ಳೆಯದು. ಯಾಕಂದ್ರೆ ಅವಳು ತುಂಬಾನೇ ಶಕ್ತಿಶಾಲಿ ಆಗಿರೋದ್ರಿಂದ ಮಾರ್ಟಿನ್ಗೆ ಅವಳನ್ನ ಕಂಟ್ರೋಲ್ ಮಾಡೋಕೆ ಆಗಲ್ವೇನೋ ಅಂತ ಭಯ ಇದೆ. ಹಾಗಾಗಿ 11 ನ ಸಾಯಿಸೋಕೆ ಅವರು ಪ್ಲಾನ್ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತಾನೆ ಹೆನ್ರಿ. ಯಾಕೆ ಅಂತ ಮುಂದೆ ನೋಡೋಣ. 11 ತುಂಬಾನೇ ಶಕ್ತಿಶಾಲಿ ಆಗ್ಲಿ ಅಂತಾನೆ ಮಾರ್ಟಿನ್ ಟ್ರೈ ಮಾಡ್ತಿರೋದು ಮೊದ್ಲಿಂದಾನು. ಹೆನ್ರಿ 11ಗೆ ಎಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ತೋರ್ಸೋಕೆ ಒಂದು ಪೈಪ್ ಲೈನ್ ಹತ್ರ ಕರ್ಕೊಂಡ್ ಬರ್ತಾನೆ. ಇದೇ ದೊಡ್ಡ ಪೈಪ್ ಇಂದ 11 ಮೊದಲನೇ ಸೀಸನ್ ಅಲ್ಲಿ ತಪ್ಪಿಸ್ಕೊಂಡು ಬಂದಿದ್ದು. 11 ಇವನನ್ನ ಕೂಡ ತನ್ನ ಜೊತೆ ಬಾ ಅಂತ ಕರೆದಾಗ ಇವನು ಹೋಗಲ್ಲ. ತನ್ನ ಕತ್ತಿನ ಭಾಗದಲ್ಲಿ ಚರ್ಮದ ಕೆಳಗಿರೋ ಒಂದು ಡಿವೈಸ್ ನ ತೋರಿಸ್ತಾನೆ. ಇದೇನು ಅಂದ್ರೆ ಇವನ ಶಕ್ತಿಯನ್ನ ಕಡಿಮೆ ಮಾಡೋದ್ರ ಜೊತೆಗೆ ಇವನನ್ನ ಟ್ರ್ಯಾಕ್ ಮಾಡೋಕೆ ಸಹಾಯ ಮಾಡುತ್ತೆ. ಹಾಗಾಗಿ 11 ಈ ಡಿವೈಸ್ ನ ತನ್ನ ಶಕ್ತಿಯಿಂದ ಹೊರಗೆ ತೆಗಿತಾಳೆ. ಹಿಂದೆನೆ ಗಾರ್ಡ್ಸ್ ಕೂಡ ಬಂದ್ರು. ಈಗ ಹೆನ್ರಿ ಯಾರು ಅಂತ ನಿಜವಾಗ್ಲೂ ನಮಗೆ ಗೊತ್ತಾಗುತ್ತೆ. ಈಸಿಯಾಗಿ ಗಾರ್ಡ್ಸ್ ನೆಲ್ಲ ಎತ್ತಿ ಬಿಸಾಕೋಕೆ ಶುರು ಮಾಡ್ತಾನೆ. ತನ್ನ ಮೈಂಡ್ ಇಂದ ಅಂದ್ರೆ ಇವನಿಗೂ ಕೂಡ 11 ನ ರೀತಿ ಪವರ್ಸ್ ಇದೆ. ಈ ಪವರ್ಸ್ ನ ಯೂಸ್ ಮಾಡಬಾರ್ದು ಅಂತಾನೆ ಮಾರ್ಟಿನ್ ಇವನ ಕತ್ತಿನ ಭಾಗದಲ್ಲಿ ಆ ಡಿವೈಸ್ ಹಾಕಿದ್ದು. ಅಷ್ಟೇ ಅಲ್ಲ, ಇವನೇ ನಂಬರ್ 1 ಈ ಲ್ಯಾಬ್ ಗೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅಂತ ಕರ್ಕೊಂಡ್ ಬಂದಿದ್ದ ಮೊದಲನೇ ಹುಡುಗ. 11 ನ ಒಂದು ರೂಮ್ ಅಲ್ಲಿ ಬಿಟ್ಟು ಇಲ್ಲೇ ಇರು ಬಂದೆ ಅಂತ ಹೇಳಿ ಹೋದವನು ಎಷ್ಟೊತ್ತಾದ್ರೂ ಬರ್ದೇ ಇದ್ದಾಗ 11 ಹೊರಗೆ ಬಂದು ನೋಡಿದ್ರೆ ಲ್ಯಾಬ್ ಅಲ್ಲಿ ಇದ್ದ ಎಲ್ಲ ಮಕ್ಕಳನ್ನ, ನರ್ಸ್ ನ, ಡಾಕ್ಟರ್ಸ್ ನೆಲ್ಲ ತುಂಬಾನೇ ಭಯಾನಕವಾಗಿ ಸಾಯಿಸಿದಾನೆ ಹೆನ್ರಿ. ಅಂದ್ರೆ ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ನೋಡ್ದಂಗೆ ಇದೆಲ್ಲ 11 ಮಾಡಿರೋದಲ್ಲ, ಹೆನ್ರಿ ಮಾಡಿರೋದು. ನೆಕ್ಸ್ಟ್ ನಲ್ಲಿ ರಷ್ಯಾದಲ್ಲಿ ಯೂರಿ ಮೊದಲು ಜಿಮ್ ಬಂದಿದ್ದ ಚರ್ಚ್ಗೆ ಜಾಯ್ಸ್ ಮತ್ತೆ ಮರಿನ ಕರ್ಕೊಂಡ್ ಬಂದಾಗ ಬೇಕಾಗಿರೋ ವೆಪನ್ಸ್ ಎಲ್ಲ ತಗೊಂಡು ಜೈಲ್ ಒಳಗೆ ಬರೋಕೆ ಮರಿ ಒಂದು ಪ್ಲಾನ್ ಮಾಡ್ತಾನೆ. ಅದೇ ಯೂರಿನೇ ಮರಿ ಅನ್ನೋ ಹಾಗೆ ತನ್ನ ಕನ್ನಡಕವನ್ನ ಹಾಕಿ ಬಾಯಿಗೆ ಬಟ್ಟೆ ಕಟ್ಟಿ ತನ್ನ ಗಡ್ಡ ಬೋಳ್ಸ್ಕೊಂಡು ಜೈಲ್ ಹತ್ರ ಬರ್ತಾನೆ. ಮರಿಗೆ ಹೇಗೋ ರಷ್ಯನ್ ಬರುತ್ತಲ್ಲ, ಹಾಗಾಗಿ ತಾನೇ ಯೂರಿ ಅನ್ನೋ ಹಾಗೆ ಅಮೆರಿಕಾದವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಜೈಲೊಳಗೆ ಎಂಟ್ರಿ ಕೊಡ್ತಾರೆ. ಮರಿ ವಾರ್ಡನ್ಗೆ ಇವರನ್ನ ಒಪ್ಸೋ ಹಾಗೆ ನಾಟಕ ಮಾಡ್ಕೊಂಡು ಬಂದಾಗ ಎಲ್ಲರೂ ನೋಡ್ತಾರೆ. ಜಿಮ್, ಎನ್ಜೋ ಮತ್ತೆ ಬೇರೆ ಖೈದಿಗಳನ್ನ ಆಗ್ಲೇ ಡೆಮೋಗಾರ್ಗನ್ ಹತ್ರ ಬಿಟ್ಟಿದ್ದಾರೆ. ಡೆಮೋಗಾರ್ಗನ್ ಎಲ್ಲರನ್ನ ಹಿಡ್ಕೊಂಡು ಬಿಸಾಕಿ ಕಚ್ಚಿ ತಿನ್ನೋಕೆ ಶುರು ಮಾಡಿದಾಗ ಜಿಮ್ಗೆ ಗೊತ್ತಿದೆ ಅಲ್ವಾ, ಬೆಂಕಿ ಅಂದ್ರೆ ಡೆಮೋಗಾರ್ಗನ್ ಹೆದ್ರು ಕೊಡುತ್ತೆ ಅಂತ. ಅದಕ್ಕೆ ಬೆಂಕಿಯಿಂದ ಹೆದರಿಸ್ತಿದ್ದಾಗ ಇದೇ ಗ್ಯಾಪ್ ಅಲ್ಲಿ ಡೋರ್ ನ ತೆಗಿಯೋಕೆ ನೋಡ್ತಿದ್ದಾನೆ ಎನ್ಜೋ. ಅದಕ್ಕೆ ಈಗ ಮರಿ ಯೂರಿ ತರ ಆಕ್ಟ್ ಮಾಡೋದ್ ಬಿಟ್ಟು ವಾರ್ಡನ್ ನ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕಂಟ್ರೋಲ್ ರೂಮ್ ಗೆ ಬರ್ತಾನೆ. ಇವರು ಏನೇ ಹೇಳಿದ್ರು ಡೋರ್ ನ ಮಾತ್ರ ಓಪನ್ ಮಾಡಲ್ಲ, ಮಾನ್ಸ್ಟರ್ ಹೊರಗೆ ಬರುತ್ತೆ ಅಂತ. ಆದ್ರೆ ಮರಿ ಎಲ್ಲರಿಗೂ ಹೊಡೆದಾಗ ಜಾಯ್ಸ್ ಗಾಬರಿ ಆಗಿ ಇರೋ ಬರೋ ಬಟನ್ ಎಲ್ಲ ಒತ್ತಿ ಕೊನೆಗೂ ಡೋರ್ ನ ಓಪನ್ ಮಾಡ್ತಾಳೆ. ಜಿಮ್ ಮತ್ತೆ ಎನ್ಜೋ ಡೋರ್ ಇಂದ ಹೊರಗೆ ಹೋಗ್ತಿದ್ದಂಗೆ ಯಾವ ಬಟನ್ ಇಂದ ಡೋರ್ ಓಪನ್ ಆಯ್ತೋ ಅದೇ ಬಟನ್ ನ ಮತ್ತೆ ಒತ್ತಿ ಕ್ಲೋಸ್ ಮಾಡ್ತಾಳೆ. ಈಗ ಕೊನೆಗೂ ಜಿಮ್ ಮತ್ತೆ ಜಾಯ್ಸ್ ಮೀಟ್ ಆದ್ರು. ಜಾಯ್ಸ್ ಮತ್ತೆ ಮರಿ ಇಬ್ರಿಗೂ ಜಿಮ್ ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಹಾಕಿನ್ಸ್ ಅಲ್ಲಿ ಡಸ್ಟಿನ್, ಲೂಕಸ್, ಎರಿಕಾ ಮತ್ತೆ ಮ್ಯಾಕ್ಸ್ ಎಡಿಯ ಮನೆಗೆ ಬಂದಾಗ ನೋಡ್ತಾರೆ ಇವರು ಅನ್ಕೊಂಡಿದ್ದು ಕರೆಕ್ಟ್. ವೆಕ್ನ ಕ್ರಿಸಿನ ಸಾಯಿಸಬೇಕಾದ್ರೆ ತನ್ನ ಸೈಕಿಕ್ ಪವರ್ಸ್ ಇಂದ ಸ್ಟ್ರಾಂಗ್ ಕನೆಕ್ಷನ್ ನ ಬಿಲ್ಡ್ ಮಾಡಿದಾಗ ಇಲ್ಲೂ ಒಂದು ಡೋರ್ ಓಪನ್ ಆಗಿದೆ. ಈ ಡೋರ್ ನ ಮುಖಾಂತರ ಎಲ್ಲರೂ ನಮ್ಮ ಜಗತ್ತಿಗೆ ಬರ್ಬೇಕಾದ್ರೆ ನ್ಯಾನ್ಸಿನ ವೆಕ್ನ ಟಾರ್ಗೆಟ್ ಮಾಡಿದಾನೆ. ಹಾಗಾಗಿ ನ್ಯಾನ್ಸಿ ಅರೆ ಪ್ರಜ್ಞೆಯ ಸ್ಥಿತಿಗೆ ಹೋದ್ಲು. ನ್ಯಾನ್ಸಿಗೆ ಇವತ್ತಿಗೂ ಬಾರ್ಬರಾ ಸಾವನ್ನಪ್ಪಿರೋದು ತನ್ನ ಕಡೆಯಿಂದಾನೆ ಅಂತ ಅನ್ಕೊಂಡಿದ್ದಾಳೆ. ಯಾಕಂದ್ರೆ ಅವತ್ತು ಸ್ಟೀವ್ ಜೊತೆ ರೂಮ್ ಅಲ್ಲಿ ರೊಮ್ಯಾನ್ಸ್ ಮಾಡೋದ್ ಬಿಟ್ಟು ಬಾರ್ಬರಾ ಜೊತೆ ಇದ್ದಿದ್ರೆ ಅವಳಿಗೆ ಏನು ಆಗ್ತಿರ್ಲಿಲ್ಲ ಅಂತ. ಅದೇ ದೃಶ್ಯವನ್ನ ಮೊದಲು ನ್ಯಾನ್ಸಿಗೆ ವೆಕ್ನ ತೋರಿಸಿ ಆದ್ಮೇಲೆ ತನ್ನ ಜೀವನದಲ್ಲಿ ತಾನು ಚಿಕ್ಕವನಿದ್ದಾಗ್ಲಿಂದ ಏನೆಲ್ಲ ಆಯ್ತು ಅನ್ನೋದನ್ನ ನ್ಯಾನ್ಸಿಗೆ ತೋರಿಸ್ತಾನೆ ವೆಕ್ನ. ಸೇಮ್ ಇವಳು ಏನ್ ನೋಡ್ತಿದ್ದಾಳೋ ಅದನ್ನೇ ಹೆನ್ರಿ 11ಗೆ ಹೇಳ್ತಿದ್ದಾನೆ. ಯಾಕಂದ್ರೆ ಹೆನ್ರಿನೇ ಈಗ ವೆಕ್ನ ಆಗಿರೋದು. 11 ಹೆನ್ರಿ ಬಗ್ಗೆ ಮರ್ತೋಗಿದ್ಲು. ಆದ್ರೆ ಈಗ ಅದೇ ಸಿಸಿಟಿವಿ ವಿಡಿಯೋನ ಮಾರ್ಟಿನ್ ಪ್ಲೇ ಮಾಡಿರೋದ್ರಿಂದ ಅವತ್ತು ಏನಾಗಿತ್ತು ಅಂತ 11ಗೆ ನೆನಪಾಗ್ತಿದೆ. ಸೊ ಹೆನ್ರಿಯ ಕತೆ ಏನು ಅಂತ ಈಗ ನೋಡೋಣ. ಹೆನ್ರಿ
ಬೇರೆ ಯಾರು ಅಲ್ಲ, ವಿಕ್ಟರ್ ನ ಮಗನೇ ಆಗಿದ್ದ. ಹಾಕಿನ್ಸ್ ಅಲ್ಲಿ ಹೊಸ ಮನೆ ತಗೊಂಡು ವಿಕ್ಟರ್ ತನ್ನ ಹೆಂಡತಿ ಮಕ್ಕಳನ್ನ ಮನೆಗೆ ಕರ್ಕೊಂಡ್ ಬಂದಿರ್ತಾನೆ. ಹೆನ್ರಿ ಯಾರ ಜೊತೆನೂ ಬೆರಿತಾ ಇರಲ್ಲ, ಒಬ್ಬೊಂಟಿಯಾಗಿ ಇರ್ತಾನೆ. ಕಾರಣ ಇವನಿಗೆ ಹುಟ್ಟದಾಗ್ಲಿಂದನೂ 11 ನ ರೀತಿ ಪವರ್ಸ್ ಇರುತ್ತೆ. ಇವನಿಗೆ ಹೊಸ ಮನೆಯಲ್ಲಿ ಇಂಟ್ರೆಸ್ಟಿಂಗ್ ಅನ್ಸೋದು ಬ್ಲಾಕ್ ವಿಡೋ ಸ್ಪೈಡರ್. ಈ ಸ್ಪೈಡರ್ ನ ನೋಡಿ ಇವನ ಮನಸ್ಸಿಗೆ ಒಂದಷ್ಟು ವಿಷಯಗಳು ಬರುತ್ತೆ. ಏನಂದ್ರೆ ಈ ಜೇಡಗಳು ತಮ್ಮ ಸ್ವಭಾವ ಹೇಗಿದೆಯೋ ಹಾಗೆ ನಡ್ಕೊಂತವೆ. ವೀಕ್ ಆಗಿರೋರ್ನ ಸಾಯಿಸಿ ತಿಂದು ಪ್ರಕೃತಿಯಲ್ಲಿ ಬ್ಯಾಲೆನ್ಸ್ ನ ತರ್ತವೆ. ಆದ್ರೆ ಮನುಷ್ಯರು ಹೀಗಲ್ಲ. ತಿನ್ನೋದು, ಮಲ್ಗೋದು, ಕೆಲಸ ಮಾಡೋದು, ಸಾಯೋದು ಬಿಟ್ರೆ ಜೀವನದಲ್ಲಿ ಉದ್ದೇಶ ಅನ್ನೋದೇ ಇಲ್ಲ. ತಮ್ಮ ಸ್ವಭಾವ ಹೇಗಿದೆಯೋ ಹಾಗೆ ನಡ್ಕೊಳ್ಳೋದೇ ಇಲ್ಲ. ನಾಟಕೀಯವಾಗಿ ಇರ್ತಾರೆ. ಕೀಟಗಳ ತರ ಇಡೀ ಪ್ರಪಂಚದ ತುಂಬಾ ಹರಡ್ಕೊಂಡು ಪ್ರಕೃತಿಯ ಬ್ಯಾಲೆನ್ಸ್ ನ ಹಾಳು ಮಾಡ್ತಿದ್ದಾರೆ. ಹೆನ್ರಿಗೆ ಶಕ್ತಿ ಸಿಕ್ಕಿರೋದ್ರಿಂದ ತಾನೇ ಎಲ್ಲರಿಗಿಂತ ಮೇಲೂ. ವೀಕ್ ಆಗಿರೋರ್ನ ಸಾಯಿಸಿ ಪ್ರಕೃತಿಯಲ್ಲಿ ಸಮತೋಲನವನ್ನ ತರೋದೇ ತನ್ನ ಉದ್ದೇಶ ಅಂತ ತನಿಗೆ ತಾನೇ ನಿರ್ಧಾರ ಮಾಡಿ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋಕೆ ಪ್ರಾಣಿಗಳನ್ನ ಕೊಲ್ಲೋದ್ರ ಮುಖಾಂತರ ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಂತ ಹೋಗ್ತಾನೆ. ಇವನಿಗೆ ಮನುಷ್ಯರು ಹುಟ್ಟಾಕಿರೋ ಸಮಯ ಅನ್ನೋ ಕಾನ್ಸೆಪ್ಟೇ ಇಷ್ಟ ಆಗಲ್ಲ. ಅದಕ್ಕೆ ಇವನು ಯಾರನ್ನ ಸಾಯಿಸ್ತಾನೋ ಅವ್ರಿಗೆ ಗಡಿಯಾರವನ್ನ ತೋರಿಸಿ ನಿಮ್ಮ ಸಮಯ ಹತ್ರ ಬಂದಿದೆ ಅಂತ ತೋರಿಸ್ತಾನೆ. ಹೆನ್ರಿ ತನ್ನ ಶಕ್ತಿಯಿಂದ ತನ್ನ ತಂದೆ ತಾಯಿಯ ಬಗ್ಗೆ ತಿಳ್ಕೊಂಡಾಗ ಅವರು ಕೂಡ ನಾರ್ಮಲ್ ಮನುಷ್ಯರ ತರ ನಾಟಕ ಆಡ್ತಿದ್ದಾರೆ, ಆದ್ರೆ ತುಂಬಾನೇ ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ ಅಂತ ಗೊತ್ತಾಗಿ ಅವರು ಜೀವನದಲ್ಲಿ ಏನ್ ತಪ್ಪು ಮಾಡಿದಾರೋ ಅದನ್ನ ಪದೇ ಪದೇ ತೋರಿಸಿ ತಂದೆ ತಾಯಿಗೆ ತೊಂದರೆ ಕೊಡ್ತಿರ್ತಾನೆ. ಇದಕ್ಕೆಲ್ಲ ಕಾರಣ ಹೆನ್ರಿನೇ ಅಂತ ಇವ್ರ ಅಮ್ಮಂಗೆ ಗೊತ್ತಾಯ್ತು. ಹಾಗಾಗಿ ಲ್ಯಾಬ್ ನ ಡೈರೆಕ್ಟರ್ ಮಾರ್ಟಿನ್ ನ ಕರೆದು ಇವನಿಗೆ ಟ್ರೀಟ್ಮೆಂಟ್ ಕೊಡೋಕೆ ನೋಡಿದ್ರಿಂದ ಕೋಪದಲ್ಲಿ ತನ್ನ ತಾಯಿಯನ್ನೇ ಮೊದಲು ಸಾಯಿಸ್ತಾನೆ. ಆಮೇಲೆ ತನ್ನ ಸಹೋದರಿಯನ್ನ ಸಾಯಿಸ್ತಾನೆ. ಎಲ್ಲ ಆದ್ಮೇಲೆ ತಂದೆಯನ್ನ ಕೂಡ ಸಾಯಿಸೋಕೆ ನೋಡಿದಾಗ ತನ್ನ ಪವರ್ಸ್ ನ ಜಾಸ್ತಿ ಬಳಸಿದ್ರಿಂದ ಪ್ರಜ್ಞೆ ತಪ್ತಾನೆ. ಆಮೇಲೆ ಕೋಮಾಗೂ ಹೋಗಿರ್ತಾನೆ. ಇದೆಲ್ಲ ನೋಡಿ ಡೀಮನ್ ಮಾಡಿರೋದು ಅಂತ ಅನ್ಕೊಂಡಿರ್ತಾನೆ ವಿಕ್ಟರ್. ವಿಕ್ಟರ್ ನ ಪವರ್ಸ್ ಬಗ್ಗೆ ಗೊತ್ತಿರೋ ಮಾರ್ಟಿನ್ ಇವನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ತಮ್ಮ ಲ್ಯಾಬ್ ಗೆ ಕರ್ಕೊಂಡ್ ಬರ್ತಾರೆ. ಇವನು ಕೋಮಾಯಿಂದ ಹೊರಗೆ ಬಂದಿರೋ ವಿಷಯ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದ ವಿಕ್ಟರ್ ಗೆ ಹೇಳೋದೇ ಇಲ್ಲ. ಆದ್ರೆ ವಿಕ್ಟರ್ ನ ಬ್ರೆನರ್ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಿರಲ್ಲ. ಹಾಗಾಗಿ ಇವನ ದೇಹದಲ್ಲಿ ಒಂದು ಡಿವೈಸ್ ನ ಹಾಕಿ ಪವರ್ಸ್ ಯೂಸ್ ಮಾಡೋಕ್ ಆಗದೆ ಇರೋ ಹಾಗೆ ಮಾಡಿದ್ರು ಮಾರ್ಟಿನ್. ಈಗ ವಿಕ್ಟರ್ ಒಬ್ಬೊಬ್ರನ್ನೇ ಸಾಯಿಸಿ ಅವರ ಆತ್ಮವನ್ನ ಸೇವಿಸಿ ಮತ್ತಷ್ಟು ಶಕ್ತಿಶಾಲಿ ಆಗಿ ಬೆಳೀತಾ ಇದ್ದಾನೆ. 11 ನ ಕೂಡ ತನ್ನ ಜೊತೆ ಸೇರಿಸ್ಕೊಂಡು ಪ್ರಪಂಚವನ್ನ ಬ್ಯಾಲೆನ್ಸ್ ಮಾಡೋಣ ಅಂದಾಗ ಇದ್ಯಾವ್ದಪ್ಪ ಇವಂದು ಲಾಜಿಕ್ ಅರ್ಥವೇ ಆಗ್ತಿಲ್ಲ ಅಂತ 11 ಇದಕ್ಕೆ ಒಪ್ಪಲ್ಲ. ಇವನ ಮೇಲೆ ದಾಳಿ ಮಾಡ್ತಾಳೆ. ಹೆನ್ರಿ ಕೂಡ ಕೋಪದಲ್ಲಿ 11 ನ ಕೊಲ್ಲೋಕೆ ನೋಡಿದಾಗ 11 ಗೆ ತನ್ನ ತಾಯಿಯ ನೆನಪಾಗಿ ಮಿತಿ ಮೀರಿ ತನ್ನ ಪವರ್ಸ್ ನ ಯೂಸ್ ಮಾಡಿ ಹೆನ್ರಿ ಮೇಲೆ ದಾಳಿ ಮಾಡ್ತಾಳೆ. ಇವನನ್ನ ತಳ್ಳೋಕೆ ಮುಂದಾದಾಗ ಇವನ ದೇಹ ಎಲ್ಲ ನಾಶ ಆಗೋಕೆ ಶುರು ಆಯ್ತು. 11 ನ ಪವರ್ಸ್ ಎಷ್ಟಿತ್ತು ಅಂದ್ರೆ ಬೇರೆ ಡೈಮೆನ್ಷನ್ ಗೆ ಹೋಗೋ ಡೋರೆ ಓಪನ್ ಆಗ್ಬಿಡುತ್ತೆ. ಅದೇ ಅಪ್ಸೈಡ್ ಡೌನ್. ಹೆನ್ರಿ ಅಪ್ಸೈಡ್ ಡೌನ್ ಗೆ ಹೋಗ್ತಿದ್ದಂಗೆ ಇಲ್ಲಿನ ವಾತಾವರಣದಿಂದ ಇವನ ದೇಹ ಚೇಂಜ್ ಆಗಿ ಮಾನ್ಸ್ಟರ್ ವೆಕ್ನ ಆಗ್ತಾನೆ. ಇವನು ಅಪ್ಸೈಡ್ ಡೌನ್ ಗೆ ಬಂದಾಗ ಇದು ಪ್ಯಾರಲಲ್ ವರ್ಲ್ಡ್ ತರ ಇರಲ್ಲ, ಅಂದ್ರೆ ಹಾಕಿನ್ಸ್ ಟೌನ್ ನ ರೀತಿ ಏನು ಇರಲ್ಲ. 11 ಮತ್ತೆ ಯಾವಾಗ ಡೆಮೋಗಾರ್ಗನ್ ನ ಕಾಂಟ್ಯಾಕ್ಟ್ ಮಾಡೋಕೆ ಹೋದಾಗ ಡೋರ್ ನ ಓಪನ್ ಮಾಡ್ತಾಳೋ ಆಗ ಹಾಕಿನ್ಸ್ ಹೇಗಿತ್ತೋ ಅಪ್ಸೈಡ್ ಡೌನ್ ಕೂಡ ತಂತಾನೆ ಹಾಕಿನ್ಸ್ ನ ಸೃಷ್ಟಿ ಮಾಡುತ್ತೆ. ಹಾಕಿನ್ಸ್ ನ ಸ್ಕ್ರೀನ್ ಶಾಟ್ ತೆಕ್ಕೊಂಡು ಅಪ್ಸೈಡ್ ಡೌನ್ ಅಲ್ಲಿ ಪೇಸ್ಟ್ ಮಾಡ್ದಂಗೆ. ಇಷ್ಟನ್ನ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ಅಲ್ಲಿ ಇರೋ 11 ನೋಡ್ತಾಳೆ. ಹಳೆದೆಲ್ಲ ನೆನಪಾಗಿ ಇವಳಿಗೆ ಪವರ್ಸ್ ಕೂಡ ವಾಪಸ್ ಬಂದಿದೆ. ಸೇಮ್ ಇದೇ ಸ್ಟೋರಿ ನ್ಯಾನ್ಸಿ ಕಣ್ಣಾರೆ ನೋಡಿದಳೆ. ತೋರಿಸಿ ಆದ್ಮೇಲೆ ವೆಕ್ನ ನ್ಯಾನ್ಸಿ ಬಳಿ ಬಂದ್ರು ಕೂಡ ಏನು ಮಾಡಲ್ಲ. ಯಾಕಂದ್ರೆ ಅವಳಿಗೆ ಹಾಕಿನ್ಸ್ ನಾಶ ಆಗಿರೋ ಒಂದು ಭವಿಷ್ಯವನ್ನ ತೋರಿಸಿ ಇದನ್ನ ಹೋಗಿ 11 ಗೆ ಹೇಳು ಅಂತ ವಾಪಸ್ ಕಳಿಸ್ತಾನೆ. ನ್ಯಾನ್ಸಿಗೆ ಪ್ರಜ್ಞೆ ಬಂತು. ಹಿಂದೆನೆ ಸ್ಟೀವ್ ಇವಳನ್ನ ಡೋರ್ ನ ಮುಖಾಂತರ ನಮ್ಮ ಜಗತ್ತಿಗೆ ಕರ್ಕೊಂಡ್ ಬರ್ತಾನೆ. ಇನ್ನೊಂದ್ ಕಡೆ ಮೈಕ್, ವಿಲ್, ಜಾನಥನ್ ಮತ್ತೆ ಆರ್ಗೈಲ್ ಇನ್ನು ನೀನಾ ಲ್ಯಾಬ್ ನ ಹುಡುಕ್ತಾನೆ ಇದ್ದಾರೆ. ಇದರ ನಡುವೆ ವಿಲ್ 11 ಮೈಕ್ ನ ಎಷ್ಟು ಪ್ರೀತಿಸ್ತಾ ಇದ್ದಾಳೆ, ಇಬ್ರು ಜೊತೆಗೆ ಇರೋದು ಎಷ್ಟು ಮುಖ್ಯ ಅಂತ ಮೈಕ್ ಗೆ ಹೇಳಿ ಇವನು ಸೈಡ್ ಗೆ ತಿರುಗಿ ಅಳ್ತಾ ಇರೋದು ನಾವು ನೋಡ್ತೀವಿ. ಜಾನಥನ್ ಕೂಡ ಮಿರರ್ ಅಲ್ಲಿ ನೋಡ್ತಾನೆ. ಇದರಿಂದ ನಮಗೆ ಗೊತ್ತಾಯ್ತು ವಿಲ್ ಮೊದ್ಲಿಂದಾನು ಮೈಕ್ ನ ಇಷ್ಟ ಪಡ್ತಾ ಇದ್ದಾನೆ. ಅದಕ್ಕೆ 11 ಮತ್ತೆ ಮೈಕ್ ಜೊತೆಯಲ್ಲಿ ಇದ್ದಾಗ ಇವನಿಗೆ ನೋಡೋದು ಸ್ವಲ್ಪ ಕಷ್ಟ. ರಷ್ಯಾಲಿ ಜಿಮ್, ಜಾಯ್ಸ್, ಮರಿ ಮತ್ತೆ ಎನ್ಜೋ ಜೈಲಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದಾರೆ. ಆದ್ರೆ ಜೈಲಲ್ಲೇ ಸೀಕ್ರೆಟ್ ಲ್ಯಾಬ್ ಇರೋದು ನೋಡಿ ಶಾಕ್ ಆಗೋಗ್ತಾರೆ. ಇಲ್ಲೇ ಡೆಮೋಗಾರ್ಗನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಆಗ್ಲೇ ಡೆಮೋಡಾಕ್ಸ್ ನ ಕೂಡ ಸೃಷ್ಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲ ಮೈಂಡ್ ಫ್ಲೇರ್ ಮಾನ್ಸ್ಟರ್ ನ ಒಂದು ಭಾಗವನ್ನ ಕೂಡ ಬಂಧಿಸಿ ಇಟ್ಕೊಂಡಿದ್ದಾರೆ. ಓ ಇಲ್ಲೇ ಎದುರೆ ಕಷ್ಟ ಅಂತ ಮೊದ್ಲು ಇವರೆಲ್ಲರೂ ಟನಲ್ ಒಳಗಿಂದ ತಪ್ಪಿಸ್ಕೊಂತಾರೆ. ಇವ್ರಿನ ತಮ್ಮ ಜೊತೆಯಲ್ಲೇ ಎಳ್ಕೊಂಡು. ಇವ್ರಿ ಹೇಗೋ ಇಲ್ಲೇ ಒಂದು ಹೆಲಿಕಾಪ್ಟರ್ ನ ಚರ್ಚ್ ನ ಹತ್ರ ಇಟ್ಟಿದ್ದಾನೆ. ಆದ್ರೆ ಈ ಗುಜರಿ ಗಾಡಿ ತರ ಇರೋ ಹೆಲಿಕಾಪ್ಟರ್ ನ ನೋಡಿ ಎಲ್ಲರಿಗೂ ಭಯ ಆಯ್ತು. ಇದು ಮ್ಯಾಕ್ಸಿಮಮ್ ಎಷ್ಟು ದೂರ ಹೋಗಿದೆ ಅಂತ ಜಾಯ್ಸ್ ಕೇಳಿದ್ರೆ ಈಗ್ಲೇ ಮೊದಲನೇ ಬಾರಿ ರಿಪೇರ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾನೆ ಯೂರಿ. ಹಾಕಿನ್ಸ್ ಅಲ್ಲಿ ನ್ಯಾನ್ಸಿ ಇವಳಿಗೆ ವೆಕ್ನ ತೋರಿಸಿದ ಹಾಕಿನ್ಸ್ ನ ಭವಿಷ್ಯದ ಬಗ್ಗೆ ಹೇಳ್ತಿದ್ದಾಳೆ. 3 ಜನರನ್ನ ಸಾಯಿಸಿರೋ ವೆಕ್ನ ಇನ್ನೊಬ್ಬರನ್ನ ಸಾಯಿಸಿ ಟೋಟಲ್ 4 ಡೋರ್ಗಳಾದಾಗ ಅದೇ ಡೋರ್ಗಳು ಬೆಳ್ಕೊಂಡು ಒಂದಕ್ಕೊಂದು ಕನೆಕ್ಟ್ ಆಗಿ ನಮ್ಮ ಹಾಕಿನ್ಸ್ ಕೂಡ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಹಾಕಿನ್ಸ್ ತರ ಆಗುತ್ತೆ ಅಂತ ಹೇಳ್ತಾಳೆ ನ್ಯಾನ್ಸಿ. ಈಗ ಏನಾದ್ರು ಮಾಡಿ ವೆಕ್ನ ಸಾಯಿಸಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅದೇ ಮ್ಯಾಕ್ಸ್ ನೆಕ್ಸ್ಟ್ 4ನೇ ಆಗಿರೋದ್ರಿಂದ ಮ್ಯಾಕ್ಸ್ ಬೇಕು ಅಂತಾನೆ ಮ್ಯೂಸಿಕ್ ಕೇಳೋದ್ ಬಿಟ್ಟು ವೆಕ್ನ
ಬರೋ ಹಾಗೆ ಮಾಡ್ತಾಳೆ. ಇವಳು ವೆಕ್ನಾನ ಡಿಸ್ಟ್ರಾಕ್ಟ್ ಮಾಡ್ತಿದ್ದಂಗೆ ಬೇರೆಯವರೆಲ್ಲ ಅಪ್ಸೈಡ್ ಡೌನ್ ಅಲ್ಲಿ ಇರೋ ವಿಕ್ಟರ್ನ ಮನೆಗೆ ಹೋಗಿ ಅಲ್ಲೇ ಅಟ್ಟದ ಮೇಲೆ ವೆಕ್ನಾ ಇರ್ತಾನಲ್ಲ ಅವನನ್ನ ಏನಾದ್ರೂ ಮಾಡಿ ಸಾಯಿಸೋದು. ವೆಕ್ನಾ ಕಣ್ಣು ಮುಚ್ಚಿ ಮ್ಯಾಕ್ಸ್ ಹತ್ರ ಮೈಂಡ್ ಅಲ್ಲಿ ಇರ್ತಾನೆ. ಸಾಯಿಸೋಕೆ ಹೋದವರ ಕಡೆ ಗಮನ ಇರಲ್ಲ. ಅದೇ ಸರಿಯಾದ ಸಮಯ ವೆಕ್ನಾನ ಕೊಲ್ಲೋಕೆ ಅಂತ ಮಾತಾಡ್ಕೊಂತಿರೋದನ್ನ ಶಕ್ತಿ ವಾಪಸ್ ಪಡ್ಕೊಂಡಿರೋ 11 ನೋಡ್ತಾ ಇದ್ದಾಳೆ. ಮ್ಯಾಕ್ಸ್ ತನ್ನ ಪ್ರಾಣ ಒತ್ತೆ ಇಟ್ಟು ವೆಕ್ನಾನ ಕೊಲ್ಲೋಕೆ ಹೊರಟಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗೆ ನಾನು ತಕ್ಷಣ ಹಾಕಿನ್ಸ್ಗೆ ಹೋಗ್ಬೇಕು ಅಂತ ಹಠ ಹಿಡಿತಾಳೆ. ನೀನು ಇನ್ನೂ ವೆಕ್ನಾ ಜೊತೆ ಫೈಟ್ ಮಾಡೋಕೆ ರೆಡಿ ಆಗಿಲ್ಲ ಅಂತ ಮಾರ್ಟಿನ್ ಹೇಳಿದ್ರು ಕೇಳಲ್ಲ. ಆಯ್ತು ಅವಳನ್ನ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಸ್ಯಾಮ್ ರೆಡಿ ಆಗಿರೋದ್ರಿಂದ ಮಾರ್ಟಿನ್ ಗಾರ್ಡ್ಸ್ ಗೆಲ್ಲ ಹೇಳಿ ಸ್ಯಾಮ್ಗೆ ಹೊಡೆದು ಕೂಡ್ ಹಾಕೋ ಹಾಗೆ ಮಾಡ್ತಾರೆ. ಆಮೇಲೆ 11ಗೂ ಕೂಡ ಹೋಗೋಕೆ ಬಿಡಲ್ಲ. 11 ನೀವೇನೇ ಮಾಡಿದ್ರು ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೊರಟಾಗ ಒಂದು ಇಂಜೆಕ್ಷನ್ ಕೊಟ್ಟು 11 ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತಾರೆ ಮಾರ್ಟಿನ್. 11ಗೆ ಎಚ್ಚರಿಕೆ ಆದಾಗ ಆಗ್ಲೇ ಲೆಫ್ಟಿನೆಂಟ್ ಕರ್ನಲ್ ಸಲಿವನ್ಗೆ ಈ ಜಾಗದ ಬಗ್ಗೆ ಗೊತ್ತಾಗಿ ಆರ್ಮಿನೇ ಕರ್ಕೊಂಡ್ ಬಂದಿರೋದ್ರಿಂದ ಮಾರ್ಟಿನ್ ಇವಳನ್ನ ಎತ್ಕೊಂಡು ಓಡ್ತಾರೆ. ಆದ್ರೆ ಹೆಲಿಕಾಪ್ಟರ್ ಇಂದ ಇವರಿಗೆ ಶೂಟ್ ಮಾಡಿದ್ರು. ಈಗ 11 ತನ್ನ ಪವರ್ಸ್ ಇಂದ ಹೆಲಿಕಾಪ್ಟರ್ ಕೆಳಗೆ ಬಿದ್ದು ಬ್ಲಾಸ್ಟ್ ಆಗೋ ಹಾಗೆ ಮಾಡ್ತಾಳೆ. ಇದೇ ಸಮಯಕ್ಕೆ ಮೈಕ್ ವಿಲ್, ಜಾನಥನ್ ಮತ್ತೆ ಆರ್ಗೇಲ್ ಬರ್ತಾರೆ. ಮಾರ್ಟಿನ್ ಸಾವನ್ನಪ್ತಾರೆ. 11 ತಕ್ಷಣ ಏನಾದ್ರೂ ಮಾಡಿ ಹಾಕಿನ್ಸ್ಗೆ ಹೋಗ್ಲಿಲ್ಲ ಅಂದ್ರೆ ಮ್ಯಾಕ್ಸ್ ಕತೆ ಮುಗಿಯುತ್ತೆ ಅಂತ ಹೇಳ್ತಿದ್ದಾಳೆ. ಆದ್ರೆ ಇನ್ನು 2000 ಮೈಲಿ ದೂರ ಹೋಗುವಷ್ಟರಲ್ಲಿ ಎಲ್ಲಾ ಮುಗ್ದೋಗಿರುತ್ತೆ ಅಷ್ಟೇ. ಹಾಕಿನ್ಸ್ ಅಲ್ಲಿ ಎಲ್ಲರೂ ವೆಪನ್ಸ್ ನ ಕೊಂಡ್ಕೊಳ್ಳೋಕೆ ಒಂದು ಸ್ಟೋರ್ಗೆ ಬಂದಿದ್ದಾಗ ಜೇಸನ್ ಮತ್ತೆ ಅವನ ಫ್ರೆಂಡ್ಸ್ ಕೂಡ ಇಲ್ಲೇ ಇದ್ದಾರೆ. ಬೇರೆಯವರೆಲ್ಲ ಇವ್ರಿಗೆ ಕಾಣದಂಗೆ ಏನ್ ಬೇಕೋ ಅದನ್ನ ತಗೊಂಡು ಬಂದ್ರೆ ನ್ಯಾನ್ಸಿನ ಜೇಸನ್ ಹಿಡ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು ಕೂಡ ನ್ಯಾನ್ಸಿ ಏನು ಹೇಳಲ್ಲ. ನ್ಯಾನ್ಸಿ ತುಂಬಾನೇ ಕೋಪ ಮಾಡ್ಕೊಂತಿರೋದು ನೋಡಿ ಕೈಯಲ್ಲಿ ಗನ್ ಬೇರೆ ಇದೆಯಲ್ಲ, ಹಾಗಾಗಿ ಜೇಸನ್ನೇ ಸುಮ್ನಾಗ್ತಾನೆ. ಈಗ ಪ್ಲಾನ್ ಪ್ರಕಾರ ಮ್ಯಾಕ್ಸ್, ಲೂಕಸ್ ಮತ್ತೆ ಎರಿಕಾ ವಿಕ್ಟರ್ನ ಮನೆಗೆ ಬರ್ತಾರೆ. ಮ್ಯಾಕ್ಸ್ ವೆಕ್ನಾ ಇರೋ ಜಾಗದಲ್ಲೇ ಇದ್ರೆ ಖಂಡಿತ ಇವಳನ್ನ ಕೊಲ್ಲೋಕೆ ಅವನು ಬಂದೇ ಬರ್ತಾನೆ ಅಂತ. ಇನ್ನ ಉಳಿದವರು ಅಪ್ಸೈಡ್ ಡೌನ್ಗೆ ಹೊಡ್ತಾರೆ. ಎಡಿಯ ಮನೆಯಲ್ಲಿ ಇರೋ ಡೋರ್ ನ ಮುಖಾಂತರ. ರಷ್ಯಾ ಅಲ್ಲಿ ಯೂರಿ ಬೇಕು ಅಂತಾನೆ ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡೋಕಾಗ್ತಿಲ್ಲ ಅಂತ ನಾಟಕ ಆಡ್ತಿದ್ದಾನೆ. ಇವನನ್ನ ನಂಬ್ಕೊಂಡಿದ್ರೆ ಆಗಲ್ಲ ಅಂತ ಇಲ್ಲಿಂದ ಸ್ಯಾಮ್ಗೆ ಕಾಲ್ ಮಾಡಿದಾಗ ಸ್ಯಾಮ್ ನ ಫ್ರೆಂಡ್ ಆಗಿರೋ FBI ಏಜೆಂಟ್ ಕಾಲ್ ರಿಸೀವ್ ಮಾಡಿ ಸ್ಯಾಮ್ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. 11 ಜಾಯ್ಸ್ ನ ಮಕ್ಕಳ ಜೊತೆ ಹಾಕಿನ್ಸ್ಗೆ ಹೋಗ್ತಿದ್ದಾಳೆ. ಹಾಕಿನ್ಸ್ ತೊಂದರೆಯಲ್ಲಿ ಇದೆ ಅಂತ ಹೇಳಿ ಫೋನ್ ಇಡ್ತಾರೆ. ರಷ್ಯನ್ಸ್ ಕೇಳಿಸ್ಕೊಂಡ್ರೆ ಕಷ್ಟ ಅಂತ ಜಾಸ್ತಿ ಏನು ಮಾತಾಡಲ್ಲ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಇವರಿಗೆ ಜೈಲಲ್ಲಿ ಇರೋ ಡೆಮೋಗಾರ್ಗನ್ಸ್ ಮತ್ತೆ ಮೈಂಡ್ ಫ್ಲೇರ್ ನ ಒಂದು ಭಾಗ ನೆನಪಾಯ್ತು. ಹಾಕಿನ್ಸ್ ಅಲ್ಲಿ ಡೋರ್ ಓಪನ್ ಆಗಿದ್ರೇನೆ ಅಲ್ವಾ ಈ ಮಾನ್ಸ್ಟರ್ ಗಳು ಜೀವಂತವಾಗೋದು. ಹೈವ್ ಮೈಂಡ್ ಕಾನ್ಸೆಪ್ಟ್ ಇಲ್ಲಿ ವರ್ಕ್ ಆಗ್ತಿರೋದ್ರಿಂದ ಜೈಲಲ್ಲಿ ಇರೋ ಮಾನ್ಸ್ಟರ್ ಗಳ ಮೈಂಡ್ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಮಾನ್ಸ್ಟರ್ಸ್ ಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಚುಚ್ಚಿದ್ರೆ ಅಲ್ಲೂ ನೋವಾಗುತ್ತೆ. ಹಾಗಾಗಿ ಇಲ್ಲಿರೋ ಮಾನ್ಸ್ಟರ್ಸ್ ನೆಲ್ಲ ನಾಶ ಮಾಡಿ ಮಕ್ಕಳಿಗೆ ಸಹಾಯ ಮಾಡೋಣ ಅಂತ ಜಿಮ್, ಜಾಯ್ಸ್ ಮತ್ತೆ ಮರಿ ವೆಪನ್ಸ್ ಎತ್ಕೊಂಡು ಹೊರಡ್ತಾರೆ. 11 ಕೂಡ ಇನ್ನೇನು ಹಾಕಿನ್ಸ್ ಗೆ ಸರಿಯಾದ ಟೈಮ್ಗೆ ಹೋಗೋಕಾಗಲ್ವಲ್ಲ ಅಂತ ಹತ್ರದಲ್ಲೇ ಎಲ್ಲಾದ್ರೂ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ನ ರೆಡಿ ಮಾಡಿ ಇಲ್ಲಿಂದಾನೆ ವೆಕ್ನಾ ಜೊತೆ ಫೈಟ್ ಮಾಡೋಕೆ ರೆಡಿ ಆಗಿದ್ದಾಳೆ. ಹೇಗೆ ಅಂದ್ರೆ ವೆಕ್ನಾ ವಿಕ್ಟರ್ ನ ಮನೆಯ ಅಟ್ಟದ ಮೇಲೆ ಇರ್ತಾನೆ. ಅಲ್ಲಿಂದಾನೆ ಮ್ಯಾಕ್ಸ್ ನ ಮೈಂಡ್ ಒಳಗೆ ಹೋಗ್ತಾನೆ. ಇಲ್ಲಿಂದ 11 ಮ್ಯಾಕ್ಸ್ ನ ಮೈಂಡ್ ಗೆ ಹೋಗಿ ಅಲ್ಲಿ ಇರೋ ವೆಕ್ನಾ ಜೊತೆ ಫೈಟ್ ಮಾಡೋದಾಗಿ ಹೇಳ್ತಾಳೆ. ಆದ್ರೆ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ವ್ಯವಸ್ಥೆ ಮಾಡ್ಬೇಕಲ್ಲ, ಅದಕ್ಕೆ ಪಿಜ್ಜಾ ಶಾಪ್ ಅಲ್ಲಿ ಕೆಲಸ ಮಾಡೋ ಆರ್ಗೇಲ್ ಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ತಕ್ಷಣ ಇವನು ವರ್ಕ್ ಮಾಡೋ ಪಿಜ್ಜಾ ಶಾಪ್ ನ ಇನ್ನೊಂದು ಬ್ರಾಂಚ್ ಗೆ ಬಂದು ಫ್ರೀಜರ್ ಒಳಗೆ ನೀರು ತುಂಬಿ ಉಪ್ಪನ್ನ ಹಾಕಿ ಟ್ಯಾಂಕ್ ರೆಡಿ ಮಾಡ್ತಾರೆ. ಹಿಂದೆನೆ 11 ಟ್ಯಾಂಕ್ ಅಲ್ಲಿ ಮಲಗಿ ತನ್ನ ಪವರ್ಸ್ ಇಂದ ಮ್ಯಾಕ್ಸ್ ನ ನೋಡ್ತಾಳೆ. ಮ್ಯಾಕ್ಸ್ ಕೂಡ ಆಗ್ಲೇ ವೆಕ್ನಾನ ಕರಿತಾ ಇದ್ದಾಳೆ ತನ್ನ ಹತ್ರ ಅವನು ಬಂದಾಗ ಡಿಸ್ಟ್ರಾಕ್ಟ್ ಮಾಡೋಕೆ. ಸ್ವಲ್ಪ ಹೊತ್ತಾದ್ಮೇಲೆ ಮ್ಯಾಕ್ಸ್ ನ ಮೈಂಡ್ ಗೆ ವೆಕ್ನಾ ನುಗ್ತಾನೆ. ಮ್ಯಾಕ್ಸ್ ನ ನೋಡ್ತಿದ್ದ 11 ಇವಳನ್ನ ಟಚ್ ಮಾಡಿ ಇವಳ ಮೈಂಡ್ ಗೆ ಹೋಗ್ತಾಳೆ. ಇನ್ನ ಅಪ್ಸೈಡ್ ಡೌನ್ ಅಲ್ಲಿ ಎಡಿ ಮತ್ತೆ ಡಸ್ಟಿನ್ ಡೆಮೋ ಬ್ಯಾಟ್ಸ್ ನ ಡಿಸ್ಟ್ರಾಕ್ಟ್ ಮಾಡೋಕೆ ಹೇಗೋ ಎಡಿಗೆ ಗಿಟಾರ್ ನುಡ್ಸೋಕೆ ಬರುತ್ತೆ. ಹಾಗಾಗಿ ಸ್ಪೀಕರ್ಸ್ ಗೆ ಎಲೆಕ್ಟ್ರಿಕ್ ಗಿಟಾರ್ ನ ಕನೆಕ್ಟ್ ಮಾಡಿ ಹೆವಿ ಮೆಟಲ್ ಮ್ಯೂಸಿಕ್ ನುಡ್ಸೋಕೆ ಶುರು ಮಾಡ್ತಾನೆ. ಹಾಗಾಗಿ ಫ್ಯಾನ್ಸ್ ಎಲ್ಲ ಇವರ ಹತ್ರ ಬರ್ತಿದ್ದಾವೆ, ಅಂದ್ರೆ ಡೆಮೋ ಬ್ಯಾಟ್ಸ್ ಎಲ್ಲ ಹೋಗ್ತಿದ್ದಂಗೆ ಸ್ಟೀವ್, ನ್ಯಾನ್ಸಿ ಮತ್ತೆ ರಾಬಿನ್ ಅಪ್ಸೈಡ್ ಡೌನ್ ಅಲ್ಲಿ ಇರೋ ವಿಕ್ಟರ್ ನ ಮನೆಗೆ ಬರ್ತಾರೆ. ಆದ್ರೆ ಮನೆ ತುಂಬಾ ಬಳ್ಳಿಗಳು ಹರಡ್ಕೊಂಡಿರೋದ್ರಿಂದ ಇವರು 3 ಜನರನ್ನ ಬಳ್ಳಿಗಳು ಹಿಡ್ಕೊಂತವೆ. ಡಸ್ಟಿನ್ ಮತ್ತೆ ಎಡಿ ಡೆಮೋ ಬ್ಯಾಟ್ಸ್ ಬರ್ತಿದ್ದಂಗೆ ಇಲ್ಲಿರೋ ಎಡಿಯ ಮನೆಯಲ್ಲಿ ಬಚ್ಚಿಡ್ಕೊಂಡಿದ್ರು ಕೂಡ ಒಂದೊಂದು ಡೆಮೋ ಬ್ಯಾಟ್ಸ್ ಒಳಗೆ ನುಗ್ತಾ ಇರೋದ್ರಿಂದ ಅವುಗಳ ಜೊತೆ ಫೈಟ್ ಮಾಡ್ತಿದ್ದಾರೆ. ಅದೇ ನಮ್ಮ ಜಗತ್ತಿನಲ್ಲಿ ಇವನೊಬ್ಬ ಕಮ್ಮಿ ಇದ್ದ ಅಂತ ಲೂಕಸ್ ಮತ್ತೆ ಮ್ಯಾಕ್ಸ್ ಹತ್ರ ಜೇಸನ್ ಬಂದಿದ್ದಾನೆ. ಇವನ ಫ್ರೆಂಡ್ ಎರಿಕಾನ ಇಟ್ಕೊಂಡಿದ್ದಾನೆ. ರಷ್ಯಾಲಿ ಜಿಮ್, ಜಾಯ್ಸ್ ಮತ್ತೆ ಮರಿ ವೆಪನ್ಸ್ ಎತ್ಕೊಂಡು ಜೈಲ್ಗೆ ವಾಪಸ್ ಬಂದಿದ್ದಾರೆ. ಆದ್ರೆ ಆಗ್ಲೇ ರಷ್ಯನ್ ಸೈನಿಕರನ್ನೆಲ್ಲ ಡೆಮೋಗಾರ್ಗನ್ ಸಾಯಿಸಿ ಆಗಿದೆ. ಹೌದು ಸ್ನೇಹಿತರೆ, ಈಗ ಒಂದು ಡೆಮೋಗಾರ್ಗನ್ ಅಷ್ಟೇ ಅಲ್ಲ, ಲ್ಯಾಬ್ ಅಲ್ಲಿ ಮರಿ ಡೆಮೋಗಾರ್ಗನ್ಸ್ ಮತ್ತೆ ಮೈಂಡ್ ಫ್ಲೇರ್ ನ ಒಂದು ಭಾಗವನ್ನು ಇಟ್ಕೊಂಡಿದ್ರಲ್ಲ, ಎಲ್ಲ ತಮ್ಮ ಕಂಟೈನರ್ ಇಂದ ಹೊರಗೆ ಬಂದಿದ್ದಾವೆ. ಮೈಂಡ್ ಫ್ಲೇರ್ ನ ಭಾಗ ಡೆಮೋಗಾರ್ಗನ್ಸ್ ನ ಒಳಗೆ ಸೇರ್ಕೊಂಡು ಅವುಗಳನ್ನ ಕಂಟ್ರೋಲ್ ಮಾಡ್ತಿದೆ. ಹಾಗಾಗಿ ಎಲ್ಲಾ ಡೆಮೋಗಾರ್ಗನ್ಸ್ ನ ಒಂದು ಕಡೆ ಸೇರಿಸಿ ಆಮೇಲೆ ಫ್ಲೇಮ್ ಥ್ರೋವರ್ ಇಂದ ಸುಟ್ಟಾಕೋಕೆ ಪ್ಲಾನ್ ಮಾಡಿ ಜಿಮ್ ಒಬ್ನೇ ಡೆಮೋಗಾರ್ಗನ್ಸ್ ನ ತನ್ನ ಹಿಂದೆ ಕರ್ಕೊಂಡ್ ಬರೋಕೆ ಹೊರಡ್ತಾನೆ. ಅದೇ ಮ್ಯಾಕ್ಸ್ ಕಣ್ಣು ಮುಚ್ಚಿ ಕೇವಲ ಒಳ್ಳೆ ನೆನಪುಗಳನ್ನ ನೆನ್ಪು ಮಾಡ್ಕೋಬೇಕಾದ್ರೆ ಸೀಸನ್ 2 ನ ಕೊನೆಯಲ್ಲಿ ಸ್ಕೂಲ್ ಡ್ಯಾನ್ಸ್ ಇದ್ದಾಗ ಲೂಕಸ್ ಜೊತೆ ಇವಳು ಡ್ಯಾನ್ಸ್ ಮಾಡಿದ ಕ್ಷಣಗಳ
ದಿನಗಳನ್ನ ನೆನ್ಪು ಮಾಡ್ಕೊಂಡು ಅದೇ ಜಾಗಕ್ಕೆ ಬರ್ತಾಳೆ. ಆದ್ರೆ ವೆಕ್ನಾ ಏನೇನೋ ಹೇಳಿ ಇವಳ ಮನಸ್ಸಿಗೆ ಮತ್ತೆ ಕೆಟ್ಟ ನೆನಪುಗಳು ಬರೋ ಹಾಗೆ ಮಾಡಿ ಕೊನೆಗೆ ವೆಕ್ನಾ ಕೂಡ ಇಲ್ಲಿಗೆ ಬಂದು ಮ್ಯಾಕ್ಸ್ ನ ಕತೆ ಮುಗಿಸ್ದ ಅನ್ನೋ ಅಷ್ಟರಲ್ಲಿ 11 ಬರ್ತಾಳೆ. 11 ವೆಕ್ನಾನ ತನ್ನ ಪವರ್ಸ್ ಇಂದ ದೂರ ಬಿಸಾಕ್ತಾಳೆ. ಆದ್ರೆ ಹಿಂದೆನೆ ವಾಪಸ್ ಕೂಡ ಬಂದು 11 ಮೇಲೆ ದಾಳಿ ಮಾಡಿ ನಿನ್ನನ್ನ ನಾನು ಸಾಯಿಸಲ್ಲ, ಮುಂದೆ ಏನ್ ಮಾಡ್ತೀನಿ ನೋಡು ಅಂತ ತನ್ನ ಕಾಲ್ಪನಿಕ ಪ್ರಪಂಚಕ್ಕೆ ಕರ್ಕೊಂಡ್ ಬಂದು ಬಂಧಿಸಿ ಇಡ್ಕೊಂತಾನೆ. ಮ್ಯಾಕ್ಸ್ ನ ಕೂಡ ಇಲ್ಲಿಗೇನೆ ಎತ್ಕೊಂಡ್ ಬಂದಾಗ 11 ಇವನ ಜೊತೆ ಮಾತಾಡಿ ಇವನ ಕೋಪವನ್ನ ಕಡಿಮೆ ಮಾಡೋಕೆ ನೋಡ್ತಾಳೆ. ಮಾರ್ಟಿನ್ ನಿನ್ನನ್ನ ಈ ಸ್ಥಿತಿಗೆ ತಂದ್ರಲ್ಲ ಅಂದಾಗ ಅವರಲ್ಲ ನೀನು ನನ್ನನ್ನ ಈ ಸ್ಥಿತಿಗೆ ತಂದಿರೋದು, ಆದ್ರೆ ಒಳ್ಳೇದೇ ಆಯ್ತು, ನಿನ್ ಕಡೆಯಿಂದ ನಾನು ಮನುಷ್ಯರಿಂದ ಹಾಳಾಗದೆ ಇರೋ ಪ್ರಪಂಚವನ್ನ ನೋಡ್ದೆ. ತುಂಬಾನೇ ಜೀವಿಗಳು ಮಾನ್ಸ್ಟರ್ ಗಳೆಲ್ಲ ಇಲ್ಲಿ ಇದ್ದಾವೆ. ಕೇವಲ ಕಪ್ಪು ಮೋಡಗಳ ತರ ಇದ್ದ ಮೈಂಡ್ ಫ್ಲೇಯರ್ ಗೆ ಒಂದು ರೂಪವನ್ನ ಕೊಟ್ಟೆ. ಮತ್ತೆ ನಿನ್ನ ಜಗತ್ತಿಗೆ ಡೋರ್ ಓಪನ್ ಆಗ್ಲಿ ಅಂತ ಕಾಯ್ತಾ ಇದ್ದೆ. ಆದ್ರೆ ಎಷ್ಟು ಸಲ ಡೋರ್ ಓಪನ್ ಆಯ್ತೋ ಅಷ್ಟು ಸಲಾನು ನೀನು ಅದನ್ನ ಕ್ಲೋಸ್ ಮಾಡೋಕೆ ಶುರು ಮಾಡಿದಾಗ ನಾನು ನನ್ನದೇ ಆದ ದ್ವಾರವನ್ನ ಓಪನ್ ಮಾಡೋಕೆ ಶುರು ಮಾಡಿದ್ದೀನಿ. ಇನ್ನೇನು ಹಾಕಿನ್ಸ್ ನಾಶ ಆಗುತ್ತೆ, ಆಮೇಲೆ ಇಡೀ ಪ್ರಪಂಚ ಕೂಡ ನಾಶ ಆಗ್ಬೇಕಾದ್ರೆ ನಾನು ಅಲ್ಲೇ ಇರ್ತೀನಿ, ಒಂದು ಸುಂದರವಾದ ಪ್ರಪಂಚವನ್ನ ಕಟ್ತೀನಿ ಅಂತ ಹೇಳಿ ಮ್ಯಾಕ್ಸ್ ನ ಸಾಯಿಸೋಕೆ ಹೋಗ್ತಾನೆ. ಹಾಗಾಗಿ ನಮ್ಮ ಜಗತ್ತಿನಲ್ಲಿ ಮ್ಯಾಕ್ಸ್ ಗಾಳಿಯಲ್ಲಿ ತೇಲ್ತಾ ಇರೋದನ್ನ ಜೇಸನ್ ಕೈಯಲ್ಲಿ ಓಡಿಸ್ಕೊಂತ ಇರೋ ಲೂಕಸ್ ನೋಡಿ ಈಗ ಇವನೇ ಜೇಸನ್ ಗೆ ಚೆನ್ನಾಗಿ ಹೊಡೆದು ಮ್ಯಾಕ್ಸ್ ನ ಕಾಪಾಡೋಕೆ ನೋಡ್ತಾನೆ. ಆದ್ರೆ ಅವಳ ಹೆಡ್ಫೋನ್ಸ್ ನ ಕೂಡ ಜೇಸನ್ ಹೊಡೆದಾಕಿದ್ದಾನೆ. ಇದೇ ಸಮಯಕ್ಕೆ 11 ತನ್ನ ಶಕ್ತಿಯನ್ನ ಪೂರ್ತಿ ಬಳಸಿ ವೆಕ್ನಾ ಮೇಲೆ ದಾಳಿ ಮಾಡ್ತಾಳೆ. ರಷ್ಯಾಲಿ ಆಗ್ಲೇ ಜಿಮ್ ಮತ್ತೆ ಜಾಯ್ಸ್ ಎಲ್ಲಾ ಡೆಮೋಗಾರ್ಗನ್ಸ್ ನ ಒಂದು ಕಡೆ ಸೇರಿಸಿದಾಗ ಮರಿ ಫ್ಲೇಮ್ ಥ್ರೋವರ್ ಇಂದ ಡೆಮೋಗಾರ್ಗನ್ಸ್ ನ ಸುಟ್ಟಾಕ್ತಿದ್ದಂಗೆ ಇದು ವೆಕ್ನಾಗೂ ಫೀಲ್ ಆಗಿ ವೀಕ್ ಆಗ್ತಿದ್ದಾನೆ. ಅಷ್ಟೇ ಅಲ್ಲ, ಎಡಿ ಒಬ್ನೇ ಡೆಮೋ ಬ್ಯಾಟ್ಸ್ ಜೊತೆ ಫೈಟ್ ಮಾಡ್ತಿದ್ದಾಗ 100 ಡೆಮೋ ಬ್ಯಾಟ್ಸ್ ಇವನ ಮೇಲೆ ದಾಳಿ ಮಾಡಿ ತುಂಬಾನೇ ಗಾಯಗೊಳಿಸಿರ್ತವೆ. ಇದೇ ಸಂದರ್ಭದಲ್ಲಿ ಡೆಮೋಗಾರ್ಗನ್ ಸುಟ್ಟೋಗ್ತಿದ್ದಂಗೆ ಇವುಗಳು ಕೂಡ ಕೆಳಗೆ ಬೀಳ್ತವೆ. ಸ್ಟೀವ್, ನ್ಯಾನ್ಸಿ ಮತ್ತೆ ರಾಬಿನ್ ನ ಹಿಡ್ಕೊಂಡಿದ್ದ ಬಳ್ಳಿಗಳು ಕೂಡ ಇವರನ್ನ ಬಿಡ್ತವೆ. ಇದೆಲ್ಲದಕ್ಕೂ ಕಾರಣ ಹೈವ್ ಮೈಂಡ್ ಆಗಿರೋದು. ತಕ್ಷಣ ಸ್ಟೀವ್ ಮತ್ತೆ ರಾಬಿನ್ ಅಟ್ಟದ ಮೇಲೆ ಇರೋ ವೆಕ್ನಾಗೆ ಬೆಂಕಿ ಹಚ್ತಾರೆ. ನ್ಯಾನ್ಸಿ ಶಾರ್ಟ್ ಗನ್ ಇಂದ ಶೂಟ್ ಮಾಡೋಕೆ ಶುರು ಮಾಡಿದಾಗ ಕಾನ್ಸಂಟ್ರೇಷನ್ ಹಾಳಾಗಿ ಕಾಲ್ಪನಿಕ ಪ್ರಪಂಚದಲ್ಲಿ ಇದ್ದ ವೆಕ್ನಾ ಮಾಯ ಆಗ್ತಾನೆ. ರಷ್ಯಾಲಿ ಉಳ್ಕೊಂಡಿರೋ ಒಂದೇ ಒಂದು ಡೆಮೋಗಾರ್ಗನ್ ನ ಜಿಮ್ ಕತ್ತಿಯಿಂದ ತಲೆ ಕಟ್ ಮಾಡಿ ಸಾಯಿಸ್ತಿದ್ದಂಗೆ ವೆಕ್ನಾಗೂ ನೋವಾಗುತ್ತೆ. ನ್ಯಾನ್ಸಿ ವೆಕ್ನಾಗೆ ಶೂಟ್ ಮಾಡಿ ಮೇಲಿಂದ ಕೆಳಗೆ ಬೀಳಿಸ್ತಾಳೆ. ಆದ್ರೆ ಇವರೆಲ್ಲರೂ ಮೇಲಿಂದ ಕೆಳಗೆ ಇಳಿದು ಬರೋ ಅಷ್ಟರಲ್ಲಿ ವೆಕ್ನಾ ಮಾಯ. ಡೆಮೋ ಬ್ಯಾಟ್ಸ್ ಜೊತೆ ಫೈಟ್ ಮಾಡ್ತಿದ್ದ ಎಡಿ ಕೂಡ ಸಾವನ್ನಪ್ಪಿದ್ದಾನೆ. ಡಸ್ಟಿನ್ ಇವನ ಹತ್ರನೇ ಕುತ್ಕೊಂಡು ತುಂಬಾನೇ ಅಳ್ತಾ ಇದ್ದಾನೆ. ಅದೇ ಮ್ಯಾಕ್ಸ್ ನ ವೆಕ್ನಾ ಅರ್ಧಂಬರ್ಧ ಸಾಯಿಸಿ ಹೋಗಿರೋದ್ರಿಂದ ಇವಳಿಗೆ ಕಣ್ಣು ಕಾಣ್ತಿಲ್ಲ, ಕೈಕಾಲೆಲ್ಲ ಮುರಿದೋಗಿದೆ. ಎರಿಕಾ ಆಂಬುಲೆನ್ಸ್ ಕರೆಯೋ ಅಷ್ಟರಲ್ಲಿ ಹಾರ್ಟ್ ಬೀಟ್ ಕೂಡ ನಿಂತೋಯ್ತು. ಆದ್ರೆ 11 ತನ್ನ ಶಕ್ತಿಯಿಂದ ಇವಳ ಸ್ಟೈಲಲ್ಲಿ CPR ಪರ್ಫಾರ್ಮ್ ಮಾಡಿ ಹಾರ್ಟ್ ಬೀಟ್ ಆಗೋ ಹಾಗೇನೋ ಮಾಡಿದ್ಲು. ಆದ್ರೆ ಮೆದುಳು ಕೆಲಸ ಮಾಡ್ಬೇಕಲ್ಲ, ಹಾಗಾಗಿ ಕೋಮಾ ಅಲ್ಲೇ ಇದ್ದಾಳೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವೆಕ್ನಾನ ಉದ್ದೇಶ ಈಡೇರ್ತು ಅಂತಾನೆ ಹೇಳ್ಬೋದು. ಮ್ಯಾಕ್ಸ್ ಸಾವನ್ನಪ್ಪಿ ವಾಪಸ್ ಬರೋ ಗ್ಯಾಪ್ ಅಲ್ಲಿ 4 ಜನ ಸಾವನ್ನಪ್ಪಿದ ರೀತಿ ಆಗಿ 4 ಡೋರ್ ಕೂಡ ಈಗ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಇಡೀ ಹಾಕಿನ್ಸ್ ತುಂಬಾ ಈ ಡೋರ್ ಹರಡ್ಕೊಳ್ಳುತ್ತೆ. ಇದೆಲ್ಲ ಆಗಿ 2 ದಿನ ಆದ್ಮೇಲೆ ಈಗ ಮೈಕ್, 11, ವಿಲ್, ಜಾನಥನ್ ಮತ್ತೆ ಆರ್ಗೆಲ್ ಹಾಕಿನ್ಸ್ ಗೆ ಬರ್ತಾರೆ. ಆಗ್ಲೇ ತುಂಬಾನೇ ಜನ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹಾಕಿನ್ಸ್ ಬಿಟ್ಟು ಹೋಗ್ತಿದ್ದಾರೆ. ಎಕ್ಸ್ಪರ್ಟ್ಸ್ ಮೇಲ್ನೋಟಕ್ಕೆ ಇದು ಭೂಕಂಪ ತರ ಕಾಣ್ತಿದೆ. ಅಂದ್ರೆ ಜನ ಎಡಿ ಮತ್ತೆ ಅವನ ಕಲ್ಟ್ ಅವರು ಏನೋ ಮಾಡಿದರೆ, ನರಕದ ದ್ವಾರನೇ ಓಪನ್ ಆಗಿದೆ ಅಂತ ಮಾತಾಡ್ಕೊಂತಿದ್ದಾರೆ. ಮೈಕ್, 11 ಮತ್ತೆ ಎಲ್ಲರೂ ಮೈಕ್ ನ ಮನೆ ಹತ್ರ ಬಂದಾಗ ಇವರನ್ನ ನೋಡಿ ಮೈಕ್ ಅವ್ರ ಅಮ್ಮಂಗೆ, ನ್ಯಾನ್ಸಿ, ಸ್ಟೀವ್, ರಾಬಿನ್, ಡಸ್ಟಿನ್ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಯ್ತು. ಲೂಕಸ್ ಮ್ಯಾಕ್ಸ್ ಹತ್ರ ಹಾಸ್ಪಿಟಲ್ ಅಲ್ಲೇ ಇದ್ದಾನೆ. 11 ಮ್ಯಾಕ್ಸ್ ನ ಕೈ ಟಚ್ ಮಾಡಿ ಮೈಂಡ್ ಒಳಗೆ ಹೋಗಿ ನೋಡಿದಾಗ ಏನೂ ಇಲ್ಲ, ಎಲ್ಲ ಕತ್ತಲೆ ಇದೆ ಅಷ್ಟೇ. ಬ್ರೈನ್ ವರ್ಕ್ ಮಾಡ್ತಿಲ್ವಲ್ಲ, ಹಾಗಾಗಿ 11 ಗೆ ಕತ್ತಲೆ ಬಿಟ್ರೆ ಏನು ಕಾಣ್ತಿಲ್ಲ. ಡಸ್ಟಿನ್ ಎಡಿಯಾ ಅಂಕಲ್ ವೇನ್ ಗೆ ಸತ್ಯ ಹೇಳ್ತಾನೆ. ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋ ಜನರನ್ನೇ ಕಾಪಾಡಿದ ಹೀರೋ ಅವನು ಅಂತ. 11 ನ ಇನ್ನೂ ಆರ್ಮಿ ಅವರು ಹುಡುಕ್ತಾ ಇರೋದ್ರಿಂದ ಕಾಡಿನಲ್ಲಿ ಜಿಮ್ ಇವಳನ್ನ ಹಳೆ ಮನೆಯಲ್ಲಿ ಯಾರಿಗೂ ಕಾಣ್ದಂಗೆ 1 ವರ್ಷ ಇಟ್ಕೊಂಡಿದ್ನಲ್ಲ, ಅದೇ ಮನೆಯಲ್ಲಿ 11 ನ ಸೇಫ್ ಆಗಿ ಇಡೋಕೆ ಡಿಸೈಡ್ ಮಾಡ್ತಾರೆ. ವಿಲ್ ಹಾಕಿನ್ಸ್ ಗೆ ಬಂದಿರೋದ್ರಿಂದ ವೆಕ್ನಾ ಇನ್ನೂ ಬದುಕಿದ್ದಾನೆ ಅಂತ ಇವನಿಗೆ ಫೀಲ್ ಆಗ್ತಿದೆ. ಹಿಂದೆನೆ ಜಾಯ್ಸ್ ಮತ್ತೆ ಜಿಮ್ ಕೂಡ ಇಲ್ಲಿಗೆ ಬಂದ್ರು. ಅಂದ್ರೆ ಯೂರಿ ಮತ್ತೆ ಎನ್ಜೋ ಇವರನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ. 11 ಗೆ ಜಿಮ್ ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಖುಷಿಗೆ ಅಳ್ತಾ ಇದ್ದಾಳೆ ಕೂಡ. ಜಾಯ್ಸ್ ಮತ್ತೆ ಜಿಮ್ ಇಬ್ರು ಮಕ್ಕಳೆಲ್ಲ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿಯಾಗಿ ಇದ್ದಾಗ್ಲೇ ಈ ಖುಷಿ ಜಾಸ್ತಿ ಸಮಯ ಉಳಿಯಲ್ಲ. ಈಗ ಹಾಕಿನ್ಸ್ ಕೂಡ ಅಪ್ಸೈಡ್ ಡೌನ್ ನ ರೀತಿ ಆಗೋಕೆ ಶುರು ಆಗ್ತಿದೆ. ಅಪ್ಸೈಡ್ ಡೌನ್ ಇಲ್ಲಿಗೂ ಹರಡ್ಕೊಂತಾ ಇದೆ. ಇದೆಲ್ಲ ಇಲ್ಲಿಗೆ ನಿಲ್ಲಲ್ಲ ಅಂತ ಇವ್ರಿಗೆ ಗೊತ್ತಾಯ್ತು. ಸೊ ಸೀಸನ್ 4 ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ. ಸೀಸನ್ 5 ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.